शुभं शोकविनाशकारणं नमामि सर्वमङ्गलमाङ्गल्ये शिवे सर्वार्थसाधके शरणे त्र्यम्बके गौरी केवलं ज्ञानमूर्तिं गन्वाचेतं गगनसदृशं तत्त्वमस्यादिलब्धम् एकं नित्यं मनमजनं सर्वदी साक्षिभूतं भावातीतं त्रिगुणरहितं सद्गुरुं तं नमामि। अखण्डमण्डलाकारं व्याप्तं येन चराचरं तत्परं दर्शितं येन तस्मै श्रीगुरुवे नमः। तस्मै श्रीगुरुवे नमो नमः। मन्नाथ श्री जगन्नाथ मद्गुरु श्री जगद्गुरु ममात्मा सर्वभूतात्मा तस्मै श्रीगुरुवे नमो नमः। तस्मै श्रीगुरुवे नमो नमः। गुरुब्रह्मा गुरुर्विष्णु गुरुर्देवो महेश्वरः गुरुर्साक्षात् परब्रह्मः तस्मै श्रीगुरुवे नमो नमः। तस्मै श्रीगुरुवे नमो नमः। जय मंगलम जय नमः।
तस्मै श्री गुरुवे नमो नमः। ಸದ್ಗುರುಗಳ ಶ್ರೀ ಚರಣವನ್ನು ಮನದಲ್ಲಿ ಧ್ಯಾನಿಸುತ್ತಾ ಆರಾಧ್ಯ ದೈವನಾಗಿರ್ತಕ್ಕಂಥ ಅಜಾತ ಜಗದ್ಗುರು ನಾಗಲಿಂಗಾವಧೂತರ ಶ್ರೀ ಚರಣವನ್ನು ತನ್ನ ಶರದ ಮನೆಯಲ್ಲಿ ಸದಾ ಹೊತ್ತುಕೊಂಡು ಅದ್ವೈತ ಸಾಮ್ರಾಜ್ಯ ಚಕ್ರವರ್ತಿಗಳಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢರ ಶ್ರೀ ಚರಣದಲ್ಲಿ, ಜಗದ್ಗುರು ಮೌನಯೋಗಿ ಗುರುನಾಥಾರೂಢರ ಶ್ರೀ ಚರಣದಲ್ಲಿ ದಂಡವತ್ ಪ್ರಣಾಮಗಳನ್ನು ಅರ್ಪಿಸಿ ಬ್ರಹ್ಮವಿದ್ಯಾ ಪ್ರವರ್ತಕರಾದ ನಾಡಿನ ಸಕಲಮಾತ್ಮರ ಶ್ರೀಚರಣವನ್ನು ಮನದಲ್ಲಿ ಧ್ಯಾನಿಸುತ್ತಾ ಬಸವಾದಿ ಪ್ರಮಥರನ್ನ ಸ್ಮರಣೆ ಮಾಡಿಕೊಂಡು ಈ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಸುಳ್ಳ ಗ್ರಾಮದ ಜಗದ್ಗುರು ಸಿದ್ಧಾರೂಢರ ಶ್ರೀಮಠದಲ್ಲಿ ಶ್ರಾವಣ ಮಾಸದ ಪರ್ವಕಾಲದಲ್ಲಿ ಶ್ರವಣ ದೇವತೆಯಾಗಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢರ ಚರಿತಾಮೃತವನ್ನು ನಾವು ನೀವೆಲ್ಲರೂ ಕೇಳ್ತಾ ಬಂದಿದ್ದೇವೆ. ಯಾರು ಮಾತಾಡೋರ? ಈ ಎಲ್ಲ ಕಾರ್ಯಕ್ರಮಕ್ಕೆ ಕೃಪಾ ಆಶೀರ್ವಾದವನ್ನು ಮಾಡತಕ್ಕಂಥ ಪರಮ ಪೂಜ್ಯನೀಯರಾದಂಥ ನಡೆದಾಡುವ ದೇವರು, ಮಾತನಾಡುವ ದೇವರು, ವಿಶ್ವ ಕುಟುಂಬಿ ಎಂಬ ಪ್ರಖ್ಯಾತವನ್ನು ಹೊಂದಿರತಕ್ಕಂಥ ಪರಮ ಪೂಜ್ಯನೀಯರಾಗಿರ್ತಕ್ಕಂಥ
ಆಗಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಡಾಕ್ಟರ್ ಶಿವಾನಂದ ಭಾರತೀಯಪ್ಪಂಗಳವರ ಶ್ರೀಚರಣದಲ್ಲಿ ಧನ್ಯವಾದ ಪ್ರಣಾಮಗಳನ್ನು ಅರ್ಪಿಸಿ ಸದ್ಗುರು ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ಶಿವಶರಣರೇ ಶಿವಶರಣೀಯರೇ ತಮ್ಮೆಲ್ಲರಿಗೂ ಅನೇಕ ವಂದನೆಗಳು. ನಿನ್ನಿನ ದಿವಸ ಸಿದ್ಧಾರೂಢರು ಎಲ್ಲಿಗೆ ಆಗಮಿಸಿದ್ರು ಅನ್ನೋದನ್ನ ತಾವು ಮುಂದಿನ ಜ್ಞಾನ ಮಾಡಿಕೊಡ್ಬೇಕು. ಎಲ್ಲಿ ಬಂದಿದ್ದು? 12 ಹೋಗಿದ್ದ ಪುರಾಣ ಹೋಗಿದ್ದ ಅವ ಎಲ್ಲಿ ಬಿಟ್ಟು ಎಲ್ಲಿ ಬಂದಿದ್ದು ಏನಾಯ್ತು ಅಂತ ಕೇಳ್ತೀವಿ. ಅದಾಗ ಒಂದು ಹುಡುಗಿ ಎದ್ದು ನಿಂತ ಏತಮ್ಮ ಯಾಕ ನಿನ್ನ ರೊಕ್ಕ ಕೊಟ್ಟ ಅಲ್ಲಿಂದ ಇಲ್ಲಿವರೆಗೆ ನಮ್ಮನ್ನು ಕೇಳಾಕ ನೀನು ಹೇಳಾಕ ಬಂದಿ ಸುಮ್ಮನೆ ಹೇಳ ಹಂಗೆ ನೆನಪು ಮಾಡ್ಕೋಬೇಕು. 12 ದಿನ ಮಠದಿಂದ ಪುನರಪಿ ಮತ್ತೆ ಎಲ್ಲಿಗೆ ಬಂದು ಅಂತಂದ್ರೆ ಅದನ್ನ ನೆನಪೆ ಎಲ್ಲೇ ಸಿದ್ಧಗಣಾನಂದರ ಸಮಾಧಿಗೆ ಹೊರಗೆ ಬಾಯಿ ಹೋದು ಮಾಡಿ ನಿನ್ನೆ ಹೋಗ್ತಾರೆ. ಎಲ್ಲಿ ಬಂದಾರ? ಸಿದ್ಧಗಣಾನಂದರ ಭಾವಿ. ಅವರಲ್ಲಿ ಜಾತಿ ಭೇದಗಳನ್ನು ಮಾಡತಕ್ಕಂಥದ್ದು ಕನಸಿನಲ್ಲಿಯೂ ಕೂಡ ಸುಳಿತಿದ್ದಿಲ್ಲ. ಯಾವ ಮತದವರು ಎಲ್ಲಿಂದ ಬಂದಿರಿ, ನೀವು ಅವರು ಇವರು ಗುಂಡಗಡಿ ನೋಡುವುದಾಗ್ಲಿ, ಜನಿವಾರ ನೋಡುವುದಾಗ್ಲಿ, ಜೂಟ ನೋಡುವುದಾಗ್ಲಿ ಏನು ಅವರ ನಿಲುವಿಕೆಯಲ್ಲಿ ಏನೂ ಮಾಡಲಿಲ್ಲ. ಏನ್ ನೋಡ್ತಿದ್ರು ಅಂತಂದ್ರೆ ಅವರಲ್ಲಿ ಅಧಿಕಾರತ್ವವನ್ನು ನೋಡ್ತಾ ಇದ್ರು. ಯಾರು? ಸಿದ್ಧಾರೂಢ ಭಾರತೀಯರು ಅಧಿಕಾರತ್ವವನ್ನು ನೋಡ್ತಾ ಇದ್ರು. ಉತ್ತಮ ಅಧಿಕಾರಿ ಇದ್ದಾನೋ, ಮಧ್ಯಮ ಅಧಿಕಾರಿ ಇದ್ದಾನೋ ಅಥವಾ ಕನಿಷ್ಠ ಅಧಿಕಾರಿ ಇದ್ದಾನೋ, ಇವನ ಅಂತಃಕರಣದಲ್ಲಿ ಮಲದೋಷ ವಿಕ್ಷೇಪ ದೋಷಗಳನ್ನು ಕಳಕೊಂಡು ವೇದಾಂತಕ್ಕೆ ಉತ್ತಮ ಅಧಿಕಾರಿಯಾಗಿದ್ದ ಅಂತಂದ್ರ ಬಾತಮ್ಮ ನಾವು ವೇದಾಂತದ ಕಡೆ ಮುಖ ಮಾಡಬೇಕಾಗಿತ್ತು ಅಂದ್ರೆ ವೇದಾಂತವನ್ನ ಕೇಳಬೇಕಾಗಿತ್ತು ಅಂದ್ರೆ ಶಾಸ್ತ್ರವನ್ನ ಕೇಳಬೇಕಾಗಿತ್ತು ಅಂತಂದ್ರೆ ಒಳಗಡೆ ನಮ್ಮಲ್ಲಿ ಇರ್ತಕ್ಕಂಥ ದೋಷವನ್ನ ಕಳ್ಕೊಂಡು ನಿಂತಿರ್ಬೇಕಲ್ಲಿ. ಯಾವ ಅಂತಂದ್ರೆ ಒಂದು ಮಲದೋಷ, ಒಂದು ವಿಕ್ಷೇಪ ದೋಷ. ಜನ್ಮ ಜನ್ಮಾಂತರದಿಂದ ಬಂದಿರತಕ್ಕಂಥದ್ದು ಯಾವುದು ಅಂತಂದ್ರೆ ಮಲದೋಷ. ಆಯಾಯ ಜನ್ಮದಲ್ಲಿ ಅನೇಕ ದೋಷಗಳನ್ನು ಮಾಡುವುದರಿಂದ ಏನಾಗೈತಿ ಅಂತಂದ್ರೆ ಪಾಪಮಯಯುಕ್ತವಾಗಿ ಬೆಳೆದದ, ಪಾಪ ಬೆಳೆದದ ಮಲದೋಷ. ಆ ಮಲದೋಷವನ್ನ ಯಾವ ಕಳ್ಕೊಂಡಾನೋ ಮತ್ತೆ ಇನ್ನೊಂದು ಯಾವುದು ಅಂದ್ರೆ ವಿಕ್ಷೇಪ ದೋಷ, ಚಂಚಲ ಬುದ್ಧಿ. ಕುಂತಲ್ಲಿ ಕುಂದ್ರುವಂಗಿಲ್ಲ, ನಿಂತಲ್ಲಿ ನಿಂದ್ರುವಂಗಿಲ್ಲ, ಏನಾದ್ರೂ ಮಾಡಾಕತ್ತಾಗ ತಮ್ಮದನ್ನ ಮಾಡುವುದಲ್ಲ ಹೊರತಾಗಿ ಅಲ್ಲಿ ಏನು ನಡೆದದ ಅನ್ನತಕ್ಕಂಥದ್ದು ಕೂಡ ಪರಿವಿಲ್ಲದೆ ನಾವೇನ್ ಮಾಡ್ತಾ ಇದ್ದೇವೆ, ಕಾರ್ಯವನ್ನು ಮಾಡ್ತಾ ಇದ್ದೇವಲ್ಲ, ಅದಕ್ಕೆ ಏನಂತ ಇದ್ದಾರೆ ಅಂದ್ರೆ ವಿಕ್ಷೇಪ ದೋಷ. ಯಾಕೆ? ವೇದಾಂತದ ಕಡೆ ಮಗನ ಇಲ್ಲ. ಏನು ಹೇಳ್ತಾರೋ ಅದನ್ನ ಕೇಳಬೇಕು, ಅದನ್ನ ಕೇಳಿ ನಾ ಧನ್ಯನಾಗ್ತೇನೆ ಅಂತಕ್ಕಂಥ ಭಾವ ಇಲ್ಲದೆ ಇರ್ತಕ್ಕಂಥವ ಯಾರು ಅಂತಂದ್ರೆ ಅವ ಕನಿಷ್ಠ ಅಧಿಕಾರಿ. ಕನಿಷ್ಠ ಅಧಿಕಾರಿ. ಮಲದೋಷ ಹೋಗಿಲ್ಲ, ವಿಕ್ಷೇಪ ದೋಷ ಹೋಗಿಲ್ಲ, ಅವ ಕನಿಷ್ಠ ಅಧಿಕಾರಿ. ಇಲ್ಲಿ ಮಲದೋಷವನ್ನು ಕಳ್ಕೊಂಡಾನ, ವಿಕ್ಷೇಪ ದೋಷವನ್ನು ಕಳ್ಕೊಂಡಾನ. ಆದ್ರೆ ಇನ್ನೊಂದು ಉಳಿದ ಯಾವುದು ಅಂತಂದ್ರೆ ಆವರಣ ದೋಷ. ಆವರಣ ದೋಷವನ್ನು ಕಳಿಬೇಕಾಗಿತ್ತು ಅಂತಂದ್ರೆ ನಾವು ಪುಸ್ತಕಗಳನ್ನು ಬಾಳ ಓದಿದ್ರು ಹೋಗುವುದಿಲ್ಲ. ಪುಸ್ತಕಗಳನ್ನ ಬಾಳ ಓದಿದ್ರು ಹೋಗುವುದು. ನಾವು ದೇವ್ರ ಮನೆಯ ಕೂತು ಜಪ ಮಾಡಿದ್ರು ಕೆಲಸ ಆಗುದಿಲ್ಲ. ಜಪ ಮಾಡು, ತಪ ಮಾಡು, ಗಜುನಿಂದು ಏನ್ ಮಾಡು ಸಾಧ್ಯ ಆಗುವುದಿಲ್ಲ.
ಸಾಧ್ಯವಿಲ್ಲ. ಹಂಗ ಆವರಣ ದೋಷ ಹೋಗ್ಲೇಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕಾಗ್ತದ ಅಂತಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಸನ್ನಿಧಾನದಲ್ಲಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಸನ್ನಿಧಾನದಲ್ಲಿ ಅರ್ಥ ಅಂಗ ಸ್ಥಾನ ಸದ್ಭಾವನೆಯಿಂದ ಸೇವಾ ಮಾಡಿದಾಗ ಮಾತ್ರ ಏನಾಗ್ತದೆ ಅಂತಂದ್ರೆ ಆವರಣ ದೋಷ ಹೋಗ್ತದೆ. ಅದಕ್ಕೆ ಏನ್ ಹೇಳಿದ್ರು ಅಂತಂದ್ರೆ ಆಯಾಯ ಅಧಿಕಾರಿಗಳು ಏನು ಬರ್ತಾ ಇದ್ದಾರಲ್ಲ ಆ ಅಧಿಕಾರಿಗಳ ತಕ್ಕ ಸಿದ್ಧರು ಅಧಿಕಾರಿಗಳ ತಕ್ಕ ಅವ್ರಿಗೆ ಏನ್ ಮಾಡ್ತಾ ಇತ್ತು ಅಂತಂದ್ರೆ ಮಾರ್ಗವನ್ನು ಸೂಚನೆ ಮಾಡ್ತಾ ಇತ್ತು. ಕನಿಷ್ಠ ಅಧಿಕಾರಿ ಬಂದಿದ್ದ ಅಂತಂದ್ರೆ ಅವನಿಗೆ ಹೊಲ ಮನಿ ದುಡ್ಡು ದುಗ್ಗಾಣಿ ಏನೆಲ್ಲ ಬೇಕಾಗಿರ್ತದೆ. ಆ ಸಂದರ್ಭದಲ್ಲಿ ಭಕ್ತಿವಂತಿರ್ತಾನೆ, ಆದ್ರೆ ಅವನನ್ನು ಉದ್ಧಾರ ಮಾಡಬೇಕಾಗಿದೆ. ಅವಾಗ ಸಿದ್ಧಾರೂಢರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನೋಡಪ್ಪ ನಾಮ ಜಪವನ್ನು ಮಾಡು, ನಾಮ ಜಪವನ್ನು ಮಾಡು, ಶಿವಾಯ ನಮಃ ಅನ್ನತಕ್ಕಂಥ ಮಂತ್ರವನ್ನ ಎಡಬಿಡದೆ ಮಾಡು, ಅದನ್ನ ಸದಾ ಕಾಲ ಮಾಡು. ನಿತ್ಯ ಹತ್ತಿರನೂ ಕೂಡ ಏನಾಗಿರ್ಬೇಕು ಅಂತ ಬಾಯೊಳಗ ಆ ಶಿವನಾಮ ಸ್ಮರಣೆ ಬರ್ತಿರ್ಬೇಕು. ಆ ಶಿವನಾಮ ಸ್ಮರಣೆ ಬಂತು ಅಂತಂದ್ರೆ ಪರಮಾತ್ಮ ನಿನಗೆ ಬೇಡಿದ್ದೆಲ್ಲವನ್ನು ಕೊಡ್ತಾನೋ, ನೀನು ಯಾಕೆ ಕನಿಷ್ಠ ಅಧಿಕಾರಿ ಅವನಿನ್ನೂ ಏನದಂದ್ರೆ ಪ್ರಪಂಚದಲ್ಲಿ ಲೋಲುಪ್ತ ನಿಧಾನ ಮಾಡು ಎಲ್ಲ ಕೊಡ್ತಾ ಹೋಗು. ಇನ್ನ ಉತ್ತಮ ಅಧಿಕಾರಿಗೆ ಏನ್ ಮಾಡ್ತಾ ಇದ್ದಾನೆ, ಅವನಿಗೆ ಏನು ಹೇಳುವುದಿಲ್ಲ. ಅವನಿಗೆ ಯಾರು ನೀನು ಯೋಗ ವಾಸಿಷ್ಠದಲ್ಲಿ ಶ್ರೀರಾಮಚಂದ್ರನನ್ನು ಕುರಿತು ವಶಿಷ್ಠರು ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಏನ್ ಮಾಡಿದ? ರಾಮ ಬಂದು ನಮಸ್ಕಾರ ಮಾಡಿದ. ರಾಮ ಬಂದು ನಮಸ್ಕಾರ ಮಾಡಿದ ನಂತರ ಯಾರ ನೀನು? ಯಾರನ್ನ? ರಾಮ. ಯಾರ ನೀನು? ನಾನು ದಶರಥನ ಕಂದ, ನಿಮ್ಮ ಅಪ್ಪನ ನಾ ಕೇಳಿಲ್ಲ. ನಾನು ಯಾವ ಮಿಥಿಲಾ ರಾಜ್ಯದ ರಾಜಕುಮಾರ ಅಂತ, ನಿನ್ನ ರಾಜ್ಯವನ್ನು ನಾ ಕೇಳಿಲ್ಲ. ಲಕ್ಷ್ಮಣನ ಅನುಜ ಅಂದ, ನಿಮ್ಮ ತಮ್ಮನ್ನು ನಾ ಕೇಳಿಲ್ಲ. ನೀ ಯಾರು? ನೀ ಯಾರು? ನಾನು ರಾಮ ಅಂದ, ರಾಮ ನಿನ್ನ ಹೆಸರು ನಾ ಕೇಳಿಲ್ಲ. ನೀ ಯಾರು? ಸೀತಾಪತಿ ಅಂದ, ನಿನ್ನ ಹೆಂಡತಿ ಗಂಡ ನೀ ಇದ್ದಿರಬಹುದು, ಆದ್ರೆ ನಿನ್ನ ಹೆಂಡತಿ ಯಾರಂತ ನಾ ಕೇಳಿಲ್ಲ. ನಿನ್ನ ಹೆಂಡತಿ ನಾ ಯಾರು? ನೀನ್ ಯಾರು? ನೀನ್ ಯಾರು? ನಾನು ಒಬ್ಬ ಮನುಷ್ಯ ಅಥವಾ ದೇಹ. ದೇಹ ನೀನೇನು? ದೇಹ ನೀನೇನು? ದೇಹ ನೀನಾಗಿದ್ದಿ ಅಂತಂದ್ರೆ ದೇಹವನ್ನು ಬೇಕಾದಂಗೆ ಮಾಡ್ಕೋಬಹುದಿತ್ತು. ದೇಹ ನಿನ್ನದಾಗಿತ್ತಂದ್ರೆ ನೀ ಎಲ್ಲವನ್ನು ಮಾಡ್ಕೋಬೇಕಾಗಿತ್ತು. ಇದು ಪರಕೀಯರದು. ಯಾರು? ಪಂಚಮಹಾಭೂತಗಳೆಂದು ನಮ್ಮಪ್ಪ ನಮ್ಮ ಮುಂದೆ ಇದ್ದರೆ ಮಾಡ್ತಾರೆ. ಪಂಚಮಹಾಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ದೇಹ. ಪಂಚಮಹಾಭೂತಗಳು ಹಂಚಿ ಹೋದರೆ ಇದೇನಾಗ್ತದೆ ಅಂತಂದ್ರೆ ಹೇಳಿ ಹೆಸರಿಲ್ಲದ ಅವ ನಾನು ಒಂದು, ನೀ ಎದೆಯೇನು? ನಾನು ಒಂದು ಕೈ ಎಣ್ಣೆ, ನೀನೇನು ಅಲ್ಲ. ಅವ ರಾಮ ವಿಚಾರ ಮಾಡಿದ, ನಾನು ಯಾರಿದ್ದೇನೆ? ಇವು ಎಲ್ಲವನ್ನು ಬಿಟ್ಟು ಯಾವುದು ಇಲ್ಲಿವರೆಗೆ ಹೇಳಿದೆಲ್ಲ ಅವೆಲ್ಲವೂ ನೀನಲ್ಲ, ಅವನ್ನೆಲ್ಲವನ್ನು ತ್ಯಜಿಸಿ ಏನು ಉಳಿತದೋ ಅದು ನೀನು. ಉಳಿದತಕ್ಕಂಥದ್ದು ಯಾವುದು ಅಂತಂದ್ರೆ ಆತ್ಮ. ಏನು? ಆತ್ಮ ಸ್ವರೂಪ. ದೇಹಗಳ ಹಲವಾರು ಬಂದು ಒಗೆಯೋದಕ್ಕಿದೆ. ಯಾವತ್ತಂದ್ರೆ ಆ ಶರೀರ, ಈ ಜೀವನಿಗೆ ಹಲವಾರು ದೇಹಗಳು, ಹಲವಾರು ಸರಿ ಆತ್ಮ ಅದಾದವ. ಅವನು ಸುಧಾಕ್ ಯಾರಿಗಾಗಿಲ್ಲ ಇಲ್ಲಿವರೆಗೂ ಕೂಡ ಏನಾಗಿಲ್ಲ ಅಂತಂದಾಗಿಲ್ಲ. ಸುಡುವವನಲ್ಲ, ಕೊಯ್ಯುವವನಲ್ಲ, ಒಣಗುವವನಲ್ಲ, ಗಾಳಿಗೆ ಹಾರಿ ಹೋಗುವವನಲ್ಲ. ಯಾರವನು ಅಂತಂದ್ರೆ ಅವನೇ ಪರಬ್ರಹ್ಮ. ರಾಮ ದೀರ್ಘದಂಡ ನಮಸ್ಕಾರವನ್ನು ಮಾಡಿದ. ಹಾಗೆ ಸಿದ್ಧರು ಯಾರು ನಡೆದುಕೊಂಡು ಕೂಡ ಏನು
ಸೂಚನೆ ಮಾಡ್ತಾ ಇದ್ರು. ಅವ್ರ ಹತ್ರ ಯಾರಿದ್ದಿಲ್ಲ, ಎಲ್ಲರೂ ಬರ್ತಾ ಇದ್ರು. ಯಾವ ಅನೇಕ ಬ್ರಿಟಿಷರಿಂದ ಹಿಡಿದುಕೊಂಡು ಮಾರ್ವಾಡಿಯರಿಂದ ಹಿಡಿದುಕೊಂಡು ಏನು ನಾವು ಎಷ್ಟು ಜಾತಿಗಳನ್ನು ಒಡೆದು ಮಾಡೇವಲ್ಲ, ಅಷ್ಟು ಜಾತಿ ಜನ ಅವರಲ್ಲಿ ಏನ್ ಮಾಡ್ತಿತ್ತು ಅಂತಂದ್ರೆ ಅವರ ಸೇವೆಯನ್ನು ಮಾಡ್ತಾ ಇದ್ರು. ಧರ್ಮಗಳು ಬೇರೆ ಬೇರೆ ಆದ್ರೂ ಕೂಡ ಧರ್ಮದ ಮೂಲ ಒಂದಿರ್ತದೆ, ಮೂಲ ಒಂದೇ ಒಂದಾಗಿರ್ತಕ್ಕಂಥದ್ದು. ನದಿಗಳು ಬೇರೆ ಬೇರೆ ಆದ್ರೂ ಕೂಡ ಆ ನದಿಯ ಮೂಲ ಯಾವುದು ಅಂತಂದ್ರೆ ಸಮುದ್ರ. ನಾವು ದೇಹಗಳು ಬೇರೆ ಬೇರೆ ಆದ್ರೂ ಕೂಡ ಹೆಣ್ಣು ಗಂಡು ಸಣ್ಣದು ದೊಡ್ಡದು ಅಂತಕ್ಕಂಥ ಉಪಾಧಿಗಳ ಮೂಲಕವಾಗಿ ಬೇರೆ ಬೇರೆ ಇದ್ರು ಕೂಡ ಒಳಗಿರ್ತಕ್ಕಂಥ ಆತ್ಮ ಒಂದೇ ಒಂದಾಗಿರ್ತಕ್ಕಂಥದ್ದು, ಬೇರೆ ಅಲ್ಲ. ಹಾಗಾದ್ರೆ ಉಪಾಧಿ ಮೂಲಕವಾಗಿ ಏನಾಗೈತಿ ಅಂತಂದ್ರೆ ಅವ ಗಂಡ ದೇಹ ತೊಡ್ಕೊಂಡು ಬಂದನ, ಅವ ಗಂಡ ಮಗ, ಇವ್ ಹೆಣ್ಮಕ್ಳ ದೇಹವನ್ನು ತೊಡ್ಕೊಂಡು ಬಂದಾಗ ಹೆಣ್ಮಕ್ಳು ದೇಹದಲ್ಲಿ ಇಲ್ಲ. ಗಡ್ಡ ಮೀಸೆ ಬಂದರೆ ಗಂಡೆಂಬುವರು, ಮಳೆ ಮುಡೆ ಬಂದರೆ ಹೆಣ್ಣೆಂಬುವರು, ನಡೆಯುವ ಸುಳಿಯುವ ಆತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ಚನ್ನ ಮಲ್ಲಿಕಾರ್ಜುನ. ಯಾವುದು ಅಲ್ಲ, ಅದು ನಿರಾಕಾರ, ನಿರ್ಗುಣ, ನಿರವಯವ, ಮರಣಾತೀತ, ಜನ್ಮಾತೀತ. ಅದಕ್ಕೆ ಜನನೂ ಇಲ್ಲ, ಮರಣನೂ ಇಲ್ಲ. ಯಾವುದು? ಅದು ಆತ್ಮ. ಅವನು ನೀನಿದ್ದಿ. ಸತ್ತು ಚಿತ್ತು ಆನಂದ ಪರಿಪೂರ್ಣವಾಗಿರ್ತಕ್ಕಂಥ ಬ್ರಹ್ಮ ಸ್ವರೂಪ ನೀನಿದ್ದಿ. ಯಾವಾಗಲೂ ಜಾತಿ ಮತಗಳನ್ನು ನೋಡಿ, ಜಾತಿ ಮತ ಎಲ್ಲರೂ ಕೂಡಿಸಿಕೊಂಡು ಏನ್ ಮಾಡ್ತಾ ಇದ್ರು ಅಂದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಅವರಿಗೆ ಅನುಭವನ್ನೇ ಹೇಳ್ತಾ ಇದ್ರು, ಅನುಭವನ್ನೇ ಹೇಳ್ತಾ ಇದ್ರು. ಹೀಗಿರುವಾಗ ಏನಾಯಿತು ಅಂತಂದ್ರೆ ಅವ್ರು ಹೆಂಗೆ ಕೀರ್ತಿ ಹೆಚ್ಚಾಗ್ತದ, ಹೆಂಗೆ ಜನ ಎಲ್ಲೂ ಅವರ ಸಿದ್ಧಾಶ್ರಮಕ್ಕೆ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಕುಹಕಿಗಳ ಕಾಟ ಹೆಚ್ಚಾಗ್ತದೆ. ಇವತ್ತು ಯಾವ ಸಿದ್ಧಾರ ಹುಬ್ಬಳ್ಳಿ ಒಳಗೆ ಏನ್ ಮಠಗಳಿದಾವಲ್ಲ, ಅವರು ಇವರು ಅನ್ನೋದಿಲ್ಲ ನಾನು. ಆ ಮಠ ಯಾವ ಸ್ವಾಮಿಗಳೆಲ್ಲರೂ ಏನ್ ಮಾಡಕತ್ತಿದ್ರು ಅಂದ್ರೆ ಕಾಡಕತ್ತಿದ್ರು. ಯಾಕೆ? ನೀನು ಲಿಂಗವಿಲ್ಲದ ಭವಿ, ಲಿಂಗವಿಲ್ಲದ ಭವಿ. ಯಾವ ಜಾತಿ ಅವನದಿಯೋ ಏನೋ ನೀನು. ನಮ್ಮ ಹುಬ್ಬಳ್ಳಿಗೆ ಬಂದು ನೀ ಏನ್ ಮಾಡಕತ್ತಿದ್ರೆ ಎಲ್ಲರಿಗೂ ಕೂಡ ಹರಿಜನರನ್ನು ಮನಸ್ಸು ಮಾಡಿಕೊಂಡು ಎಲ್ಲರಿಗೂ ಕೂಡ ಉಪದೇಶ ಮಾಡ್ತಾ ಇದೆಯಾ. ಎಲ್ಲರ ಕಡೆಯಿಂದ ನೀ ಏನ್ ಅನಿಸ್ತಾ ಇದೆಯಾ ಅಂತಂದ್ರೆ ನಾಮವನ್ನು ಅನಿಸ್ತಾ ಇದೆಯಾ. ಯಾವುದು? ಓಂ ನಮಃ ಶಿವಾಯ ಅಂತಕ್ಕಂಥ ನಾಮವನ್ನು ಅನಿಸ್ತಾ ಇದೆಯಾ. ಆ ಮಂತ್ರದ ಗತಿ ಏನಾಯ್ತು ಗೊತ್ತೇನಿಲ್ಲ. ಈ ಮಂದಿ ಏನ್ ಮಾಡ್ತೀವಿ ಅಂತಂದ್ರೆ ಎಷ್ಟು ಆಗಾಗ ಅವ್ರು ಟಕ್ಕರ್ ಕೊಟ್ಕೊಂಡು ಬಂದ್ರು ಕೂಡ ಏನ್ ಮಾಡಿದ್ರು ಅಂತಂದ್ರೆ ಅವ್ರನ್ನ ಬೆನ್ನತ್ತಿ ಕಾಡ್ತಾ ಇದ್ರು. ಬೆನ್ನತ್ತಿ ಕಾಡುವಾಗ ಮತ್ತೆ ಅವರನ್ನ ಪೂಜಿಸ್ತಕ್ಕಂಥ, ಆರಾಧಿಸ್ತಕ್ಕಂಥ, ಅವನೇ ದೈವ ಅಂತಕ್ಕಂಥ, ಅವನು ಯಾರು ಅಂತಂದ್ರೆ ಈಶ್ವರನ ಸಂಭೂತ ಅಥವಾ ಪರಮಾತ್ಮನೇ ನರ ಶರೀರವನ್ನು ತೊಟ್ಟುಕೊಂಡು ಬಂದು ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಯಾವ ಸಿದ್ಧರು, ಸಿದ್ಧಾರೂಢರು ಅಂತ ತಿಳ್ಕೊಂಡಿರ್ತಕ್ಕಂಥ ಆ ಜನರು ಹೆಚ್ಚಾದರು. ಆ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಯಾರ್ಯಾರು ಅಂತಂದ್ರೆ ಹೇಳ್ತಾರೆ ಅವರು, ಸಾಕಪ್ಪ ಬೀಳಿಗಿ, ಶಾಂತಪ್ಪ ಭೋಗ, ವೀರಯ್ಯ ವೀರಯ್ಯ ಕೋಟಪ್ಪನವರು, ಸಿದ್ದಪ್ಪ ಕಿತ್ತೂರು, ಶಾಂತಿರ್ ಬ್ಯಾಳಿ, ಚೆನ್ನಪ್ಪ ಸಿರುಗುಪ್ಪಿ, ಪಂಬಪ್ಪ ಉಪ್ಪಿನ್, ಸಿದ್ದಪ್ಪ ಡ್ಯೂಟಿಗಿ. ಇವರೆಲ್ಲರೂ ಏನ್ ಮಾಡಿದ್ರು ಅಂತಂದ್ರೆ ಬರ್ತಾ ಇದ್ರು. ಭೀಮಪ್ಪ ಇವರೆಲ್ಲರೂ ಕೂಡ ಅವರಂದ್ರು ದಿನ ಕಟ್ಟಿ ಮೇಲೆ ಮಲ್ಕೊಂತ ನಮ್ಮಪ್ಪ. ನಾವು ಬಂದು ಶಾಸ್ತ್ರನ ಕೇಳ್ತೀವಿ, ಎಲ್ಲ ಮಾಡ್ತೀವಿ. ಆದ್ರೆ ಅವ್ರಿಗೊಂದು ಇರಾಕ್ ಏನಾರ ಮಾಡಬೇಕಲ್ಲ ನಾವು. ಅಲ್ಲಾಗೊಬ್ಬ ಏನ್ ಮಾಡಿದ ಅಂತಂದ್ರೆ ಚಪ್ಪರವನ್ನು ಹಾಕಿದ. ಸಿದ್ಧಾರೂಢ ಮಠ ಏನಿತ್ತು, ಚಪ್ಪರದಿಂದ ನಿರ್ಮಾಣವಾಯಿತು. ಅದ್ರಾಗ ಆ ಸಿದ್ದಪ್ಪ ಅಂತಕ್ಕಂಥ ಏನ್ ಮಾಡಿದ, ಬಾವಿ ತೋಡಿದ.
ಅಲ್ಲಿರ್ತಕ್ಕಂಥ ಮುಳ್ಳು ಕಂಟಿಗಳೇನಿದ್ವಲ್ಲ ಎಲ್ಲನೂ ಕಿತ್ತಾಕಿ ಎಲ್ಲಾ ಕಿತ್ತಾಕಿ ಸ್ವಚ್ಛ ಮಾಡಿದ್ರು. ಸ್ವಚ್ಛ ಮಾಡಿ ಏನ್ ಮಾಡಿದ್ರು ಅಂತಂದ್ರೆ ತರತರದ ಹೂವಿನ ಗಿಡಗಳನ್ನು ತಂದು ಹಚ್ಚಿದ್ರು. ಎಲ್ಲ ಹೂವಿನ ಗಿಡಗಳನ್ನು ಹಚ್ಚಿ ಸದಾ ಕಾಲವು ನೀರು ಹಾಕುವುದು ಬೆಳೆಸುವುದನ್ನೆಲ್ಲವನ್ನು ಏನ್ ಮಾಡ್ತಾ ಇದ್ರು ಅಂದ್ರೆ ಮಾಡ್ಕೋಂತ ಹೋಗ್ತಾ ಇದ್ರು. ಹೀಗಿರುವಾಗ ಏನಾಯಿತು ಅಂತಂದ್ರೆ ಇನ್ನಷ್ಟು ಮಂದಿಗೆ ಭಯಂಕರ ಸಂಕಟ. ನಮ್ಮನ್ನು ನೀವು ಬಿಡುವುದಿಲ್ಲ, ನಮ್ಮ ಮೇಲೆ ಇವನೇ ಆಗ್ತಾ ಇದ್ದಾನೆ, ಇವನು ಏನಾದ್ರೂ ಮಾಡಿ ಏನ್ ಮಾಡಬೇಕು ಅಂತಂದ್ರೆ ಮನ್ಸಾಕಬೇಕು. ಆ ಮಂದಿನೂ ಕೂಡ ಸಿದ್ದಪ್ಪ ಊರೊಳಗೆ ಅಡ್ಡಾಡಿ ಕಂದಿ ಭಿಕ್ಷವನ್ನು ತರ್ತಿದ್ದ. ಕಂದಿ ಭಿಕ್ಷ ಅಂತ ತನಗೆ ಬೇಕಾಗಿರ್ತಕ್ಕಂಥ 2 ರೊಟ್ಟಿ ಇಸ್ಕೊಂಡು ಬರೋದು. ಅದು ಸೀಗಿ ಹುಣ್ಣಿಮೆ. ಊರೊಳಗೆ ಹೋಗಿ 2 ರೊಟ್ಟಿ ತಗೊಂಡು ಎಲ್ಲಿ ಬಂದ ಅಂದ್ರೆ ಹೆಗ್ಗೇರಿ ಕೆರೆಯ ದಂಡೆಯ ಮೇಲೆ ಬಂದು ಕುಳಿತು ಅವೆರಡು ರೊಟ್ಟಿ ತಿಂದು ಕೆರೆ ಒಳಗಿಂದ ನೀರು ಕುಡಿದು ಅಲ್ಲೇ ಕೋಡಿ ಒಡ್ಡಿರ್ತದಲ್ಲ ಆ ಒಡ್ಡಿನ ಮೇಲೆ ಆರಾಮ ಧ್ಯಾನ ಆಗ್ತಾ ಇತ್ತು. ಸೀಗಿ ಹುಣ್ಣಿಮೆ ದಿನ ನೀವೆಲ್ಲ ಏನ್ ಮಾಡ್ತೀರಿ? ಚರಗ ಚೆಲ್ಲ ಕೊಡ್ತೀರಿ, ಹೌದಲ್ಲ? ಸೀಗಿ ಹುಣ್ಣಿಮೆ ದಿನ ಉಣ್ಣಲಿಕ್ಕೆ ಕರೆಯುವರೆ ನನ್ನ, ಸೀಗಿ ಹುಣ್ಣಿಮೆ ದಿನ ಉಣ್ಣಲಿಕ್ಕೆ ಕರೆಯುವರೆ ಕರೆದರೆ ಹೋಗದು ಬಿಡಲಿಲ್ಲ. ಸೀಗಿ ಹುಣ್ಣಿಮೆ ಹೋಗುವ ಹೆಂಗ ಏನೋ ಬುಟ್ಟಿಗೆ ಸುಣ್ಣ ಕೆಮಣ್ಣ ಅದಕ್ಕೆ ಬಟ್ಟು ಎಲ್ಲ ಇಟ್ಕೊಂಡು ಮನೆ ಒಳಗೆ ಹೆಂಗ್ ಮಾಡಿರ್ತಾರೆ ಅಂತಂದ್ರೆ ಬೆಳತನ ಅಡಿಗೆ ಮಾಡ್ತಾರೆ. ಏನು ಬೆಳತನ ಅಡಿಗೆ ಮಾಡ್ತಾರೆ. ಬೆಳತನ ಅಡಿಗೆ ಮಾಡಿ ಅವನ್ನೆಲ್ಲ ಹೊಯ್ತಿ ಹೋಳಿಗೆ ಕಚ್ಚಿಕಾಯಿ ಆನಂದ ಆಮ್ಲಿ ಏನಿರುತ್ತೆ ಏನನ್ನೋದು ಗೊತ್ತಿಲ್ಲ. ಅವನ್ನೆಲ್ಲ ಬುಟ್ಟಿ ಹಾಕೊಂಡು ಎಲ್ಲ ರೆಡಿ ಮಾಡಿ ಮ್ಯಾಗ ಮುಚ್ಚಿ ಆಮೇಲೆ ಜಳಕ ಮಾಡ್ತಾರೆ. ಆಗ ಜಳಕ ಮಾಡಿ ರಸೀದ್ ತೆಗೆದವ್ರು ಜಾಡ್ಸಿ ಏನು ಮತ್ತ ಅವ್ನು ಚಕ್ರಿ ಹುಡ್ಕೊಂಡು ಹೋಗ್ತಾರೆ. ನಾನು ಇದು ಬೇಸಿಗೆ ಏನಾದ್ರು ಏನು ಏನು ಬೇಸ್ ತಗೊಂಡು ಏನ್ ಮಾಡ್ತಿ ಎಲ್ಲ ಹೋಗೈತಿ. ಬುತ್ತಿ ಎಲ್ಲ ತಗೊಂಡು ಚಕ್ರಾಗಿ ತಗೊಂಡು ಏನ್ ಮಾಡ್ತಾರೆ ಹೋಗ್ತಿರ್ತಾರೆ. ಹಂಗ ಸೀಗಿ ಹುಣ್ಣಿಮೆ. ಆ ಸೀಗಿ ಹುಣ್ಣಿಮೆ ಜನ ಎಲ್ಲರೂ ಏನ್ ಮಾಡ್ತಿದ್ರು ಅಂತಂದ್ರೆ ಭೂಮಿಗೆ ಚರಗವನ್ನು ಚೆಲ್ತಕ್ಕಂಥದ್ದು, ಚರಗ ಚೆಲ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಓರ್ವ ಏನ್ ಮಾಡಿದ ಅಂತಂದ್ರೆ ಚರಗ ಚೆಲ್ಲಕ್ ಹೊಂಟ. ಒಬ್ಬನ ಬುತ್ತಿ ಕಟ್ಕೊಂಡಿದ್ದ. ಒಬ್ಬೊಬ್ರು ಹೋಗ್ತಾರೆ, ಒಬ್ಬೊಬ್ರ ಏನ್ ಮಾಡ್ತಿರ್ತೀವ ಬಂದಾಗ ಏನ್ ಮಾಡ್ತೀವಿ ಹೋಗಿ ಬಡ ಬಡ ಹೋಗ್ಕೊಂಡ್ಬಿಡ್ತೀವಲ್ಲ. ಈ ಓದು ಚರಗ ತಿಂತಾರ, ನೀವು ಚರಗ ಹೋಗ್ಬಂದ್ಬಿಟ್ಟ. ಏನ್ ಮಾಡ್ತಾರ ಅಂತಂದ್ರೆ ಆ ಚರಗ ಒಗ್ಯಾಕ್ ಹೊಂಟಿದ್ದ. ಹೋಗುದಾಗ ಇವರು ಹೆಗ್ಗೇರಿ ಕೆರೆಯ ದಂಡೆಯ ಮೇಲೆ ಕುಳಿತಿದ್ರು. ಸಿದ್ದಪ್ಪ ಬಂದು ಏನ್ ಮಾಡಿ ಬಹಳ ಪರಿಚಯ ಇದ್ದವ್ರಂಗ ಏನ್ಪಾ ಸಿದ್ದಪ್ಪ ಆರಾಮಿದ್ದೇನು? ಅವನ ಹಾವ ಭಾವಗಳನ್ನು ಅರಿತು ಸಿದ್ಧರು. ಲೋಕದ ಆಟವನ್ನೇ ಬಲ್ಲಂತವರಿಗೆ ಈ ಒಬ್ಬ ಯೋಗಚಿತ್ತ ಈ ವ್ಯಕ್ತಿ ಆಟ ಗೊತ್ತಾಗುದಿಲ್ಲ. ಅವರಿಗೆ ನೋಡಿದ್ರು, ನೋಡಿ ಅವನಿಗೆ ಯಾಕಲಿಲ್ಲ. ಏನಪ್ಪ ಆರಾಮ್ ಕುಂತಿಲ್ಲ ಅಂತ, ಏನ ಊಟ ಮಾಡಿ ಬಂದಿನ ಅಂತ, ನಿನಗೂ ಸ್ವಲ್ಪ ಬಾಳ ಬಂದೈತಿನ ಅಂತ ಏನೇನು ಅಲ್ಲಿಲ್ಲ. ಯಾಕೆ ಮಾತಾಡೋದಿಲ್ಲ ನೀನು ಮಾತಾಡುವಂಗ ಮಾಡ್ತೀನಿ. ಕುಳ್ಳಿನ ಮ್ಯಾಗ ಏನ್ ಮಾಡ್ತಾರ ಅಂದ್ರೆ ಬೆಂಕಿ ಇಟ್ಕೊಂತಾರೆ. ಆ ಕುಳ್ಳಿನ ಮ್ಯಾಗ ಬೆಂಕಿ ಇಟ್ಟು ಮ್ಯಾಗ ಒಂದು ಕುಳ್ಳು ಇಟ್ಟು ಅದೇನ್ ಮಾಡ್ತಾರೆ ಹಿಡ್ಕೊಂಡು ಹೋಗ್ತಾರ. ಗಾಳಿಗೆ ಏನಾಕೈತಿ ಅಂತಂದ್ರೆ ಅದು ಬೆಂಕಿ ಆಗೈತಿ. ಹಂಗ ನೀ ನನ್ಗೆ ಇಷ್ಟೆಲ್ಲ ಮಾತಾಡಿಸಿದ್ರು ಮಾತಾಡೋದಿಲ್ಲ ಅಂದ್ಮ್ಯಾಗ ನಿನಗ್ ಮಾತಾಡೋಂಗ್ ಮಾಡ್ತೀನಿ. ಮಾತಾಡೋದು ಮಾಡ್ತೀನಿ ಅಂತ ತಿಳ್ಕೊಂಡು ಏನ್ ಮಾಡಿದ ಅಂತಂದ್ರೆ ಅದ್ರಾಗ ಒಂದು ಕುಳ್ಳು ಅವ್ರು ತಲೆ ಮ್ಯಾಗಿಟ್ಟು ಹೋಗಿ ಮಲಿಕೊಂತಾರೆ. ಹೆಂಗ್ ಮಾತಾಡೋದು
ಸಿದ್ಧರು ಏನ್ ಮಾಡಿದ್ರು ಅಂದ್ರೆ ಅದನ್ನು ತೆಗಿಲಿಲ್ಲ, ಚೆಂಡು ಬಳಸಲಿಲ್ಲ, ಏನೇನು ಮಾಡಲಿಲ್ಲ, ಗಪ್ಪಣ ಧ್ಯಾನ ಆಸಕ್ತರಾಗಿ ಕುಳಿತರು. ದೇಹವನ್ನೇ ಮರೆತರು. ಯಾಕೆ? ದೇಹಾತೀತರು. ಈ ದೇಹದಲ್ಲಿರ್ತಕ್ಕಂಥ ಇಂದ್ರಿಯಾತೀತರು, ಈ ದೇಹದಲ್ಲಿರ್ತಕ್ಕಂಥ ಯಾವುದು ಅಂತಃಕರಣಾತೀತರು, ಎಲ್ಲವನ್ನು ಅರಿತಕ್ಕಂಥವರು. ನನಗಿದು ಸಂಬಂಧ ಅಲ್ಲ. ನೀ ದೇಹದ ಹೆಂಗದ ಅಂತಂದ್ರೆ ಘಟದೃಷ್ಟಾಗಿ ನ್ಯಾಯಿ. ವಿಚಾರ ಚಂದ್ರೋದಯದಲ್ಲಿ ಬರ್ತದೆ. ಘಟದೃಷ್ಟಾಗಿ ನ್ಯಾಯಿ. ಘಟವನ್ನು ನೋಡ್ತಕ್ಕಂಥ ಪುರುಷನು ಘಟದಿಂದ ಹೇಗೆ ಭಿನ್ನನಿದ್ದಾನೆಯೋ, ಈ ಘಟ ಅಂದ್ರೆ ಏನು ತಿಳ್ಕೊಂಡ್ರಿ ನೀವು? ಗಡಿಗೆ ಅಥವಾ ಹರಿವಿ. ಆ ಹರಿವೆಯನ್ನು ನೋಡ್ತಕ್ಕಂಥ ಪುರುಷನು ಹರಿವೆಯಿಂದ ಹೇಗೆ ಭಿನ್ನನಿದ್ದಾನೆಯೋ ಹಾಗೆ ನಮ್ಮ ದೇಹವನ್ನು ಅರಿತಕ್ಕಂಥವು ನಾನು ಈ ದೇಹದಿಂದ ಬೇರಿದ್ದೇನೆ. ಹೇಳುವುದು ಬಹಳ ಸರಳ ಇದೆ. ನನಗೂ ಸರಳ, ನಿಮಗೂ ಸರಳ. ಹೌದಲ್ಲ? ಈ ಸಿಟ್ಟಿಗೆ ಬಂದು ಯಾರು ಚೂಟ್ರಿ ನೋಡೋದು ನೀನಲ್ಲ, ದೇಹ. ನೀ ಸುಮ್ಮನೆ ಹೇಳ್ತೀನಿ, ನಾನು ಗುರುತು ಸುಳ್ತೇವಂದ್ರೆ ಹೇಳುದು ಶಾಸ್ತ್ರ ಹೇಳಕ್ ಬಹಳ ಸರಳ, ಹೇಳಕ್ ಸರಳ. ಅದು ಹೇಳಿದ್ದು ಹೇಳ್ತಕ್ಕಂಥದ್ದು ಒಳಗಿಳಿದಿತ್ತು ಅಂತಂದ್ರೆ ಬಹಳ ಆನಂದ. ಘಟವನ್ನು ನೋಡ್ತಕ್ಕಂಥ ಪುರುಷನು ಘಟದಿಂದ ಹೇಗೆ ಭಿನ್ನನು, ಈ ದೇಹವನ್ನು ನೋಡ್ತಕ್ಕಂಥ ನಾನು ಈ ದೇಹದಕ್ಕಿಂತಲೂ ಭಿನ್ನನಿದ್ದೇನೆ. ದೇಹವು ನಾನಲ್ಲ. ಈ ತಲೆ ಮೇಲಿಟ್ಟಿರ್ತಕ್ಕಂಥ ಬೆಂಕಿಯು ಜಳವು ನನಗಲ್ಲ. ಯಾರಿಗೆ ಆಗ್ತದ? ದೇಹಕ್ಕೆ ಆಗ್ತದ. ಆ ದೇಹಕ್ಕೆ ಜಳ ಬರದಾಗ ಅದ್ರ ನೋವು ಯಾರಿಗೆ ಆಗ್ತದ? ಸುಖ ಯಾರಿಗೆ ಆಗ್ತದ? ದುಃಖ ಯಾರಿಗೆ ಆಗ್ತದ? ಮನುಷ್ಯಗೆ ಆಗ್ತದ. ಇದು ನನಗಲ್ಲ. ಆತ ಬೆಂಕಿ ತಲೆ ಮೇಲಿಟ್ಟು ಒಂದು ಕ್ಷಣ ಏನ್ ಮಾಡಿದ, ಮನೆಗೆ ಹೋಗಿ ಕುಂತಿದ್ದ. ಅದೇ ಸಮಯಕ್ಕೆ ಅವರ ಓರ್ವ ಭಕ್ತನಾಗಿರ್ತಕ್ಕಂಥವನು ದೂರದಿಂದ ನೋಡಿದ. ಸಿದ್ಧಾರೂಢ ತಲೆ ಮೇಲೆ ಹೊಗೆ ಕಟ್ಟಿರ್ತಲ್ವ, ಯಾವೋ ಏನು ಮಾಡ್ಯಾನ. ನಮ್ಮ ಅಪ್ಪನ ಎಷ್ಟಾರ ಕಾಡ್ತಾ ಇದ್ದಾರೆ ಇವರು ಜೀವನದಲ್ಲಿ. ಯಾರಿಗೆ ಕೊಡೋದಿಲ್ಲ, ತಗೋಂಗಿಲ್ಲ, ಯಾರಿಗೆ ಏನು ಕೇಳಿಲ್ಲ. ಕೇಳಬೇಕು ಕೂಡ ಯಾವ ವೇದಾಂತಿ ಆಗಿರ್ತಕ್ಕಂಥ, ಯಾವ ಅದ್ವೈತ ಪರಂಪರೆಯನ್ನು ನಡೆಸಿಕೊಂಡು ಬರ್ತಕ್ಕಂಥ, ಜಾತಿ ಮತ ಕುಲ ಭೇದವಿಲ್ಲದ ಎಲ್ಲರೂ ನನ್ನವರು ನೋಡ್ತಕ್ಕಂಥ ಯಾವ ಸಿದ್ಧಾರೂಢರಿಗೆ ಏನು ಕಾಡ್ತಿದ್ದಾರೆ ಇವರು. ಮನಸ್ಸಿನಲ್ಲಿ ಮರುತ್ತಾ ಇದ್ದಾರೆ. ಅಲ್ಲಿಂದ ಕೊಡ್ಬೇಕಾದ್ರೆ ಯಪ್ಪಾ ನಿನ್ನ ತೆಲೆ ಬೆಂಕಿ ಇಟ್ಟಾರೋ, ನಿನ್ನ ತೆಲೆ ಬೆಂಕಿ ಇಟ್ಟಾರ. ಎಷ್ಟಿನ ನೋವನ್ನು ನೀ ತಡ್ಕೊಂತೀಯಪ್ಪ, ತಡ್ಕೊಂತೀವಿ ನೀನು ಅಂತೂ ಓಡಿ ಬಂದು ಏನ್ ಮಾಡಿದ ಅಂದ್ರೆ ಬೆಂಕಿಯನ್ನು ಸರಿಸಿ ತೆಲೆಯನ್ನು ಕೈಯಾಡ್ತಾ ಇದ್ದಾನ. ಏನಾಗಿತ್ತು ಅಂತಂದ್ರೆ ಸುಟ್ಟಿತ್ತು. ಬೆಂಕಿ ಇಟ್ಟು ಸುಟ್ಟಿತ್ತು. ಯಪ್ಪ ಎಷ್ಟು ನಿನ್ನ ಕಾಡ್ತಾರಲ್ಲ, ಯಾಕೆ ಕಾಡ್ತಾ ಇದ್ದಾರೆ? ಇವ್ರಿಗೆ ಶಾಪ ಕೊಟ್ಟು ಸುಡಬಾರ್ದ ಯಾಕೆ? ಅವ್ರನ್ನ ಸಿದ್ಧಾರೂಢರಲ್ಲಿ ಆ ತಾಕತ್ ಇದ್ದಿಲ್ಲ. ಅನಿಮಾ ಮಹಿಮಾ ಲಹಿಮಾ ಪ್ರಾಪ್ತಿ ಪ್ರಾಕಮ್ಯ ಈಶತ್ವ ವಶತ್ವ ಅನ್ನತಕ್ಕಂಥ ಸಿದ್ಧಿಗಳು ಹಗಲೆಲ್ಲ ಬೇಡ್ತಿದ್ದು. ಯಪ್ಪ ಒಂದು ಮಾತು ಹೇಳಿ, ಈ ಹುಬ್ಬಳ್ಳಿನ ನಿಲ್ಲಿಸ್ತೀವಂತಿದ್ದು ಒಂದು ಮಾತು ಹೇಳು. ಯಾರೇನ್ ಮಾಡ್ಯಾರ ನೀವು ಹೋಗಂತ ಇಷ್ಟ ಹೇಳಿ ಸಾಕು, ಅದನ್ನ ನಾವು ನೋಡ್ಕೊಂತೇವೆ. ಅವಾಗ ಅವು ಕೇಳ್ತಿದ್ದವ, ಬೇಡಪ್ಪ ಅಲ್ಲ ಮಾಡಬಾರ್ದು. ದಯವೇ ಧರ್ಮದ ಮೂಲವಯ್ಯ. ನಮ್ಮ ಮ್ಯಾಲ ಯಾರ ಸಿಟ್ಟು ಮಾಡ್ಯಾರೋ, ಯಾರ ನಮಗೆ ಆತಂಕಗಳ ಕೊಟ್ಟಾರೋ, ಹೊಳ್ಳಿ ನಾವು ಅವರಿಗೆ ಆತಂಕಗಳ ಕೊಟ್ಟಿವು ಅಂತಂದ್ರೆ ಅದು ಯೋಗ್ಯವಲ್ಲ. ಇದನ್ನ ನಾಗೇಂದ್ರರಿಗೆ ಚರಿತ್ರೆಗೆ ಹೇಳಕ್ಕಾದ್ರೆ ಬಿಡಬಾರ್ದ. ಆಗ ಸಿಟಿ ರೆಡಿ ಬಹಳ ಮತ್ತು ಮಾತಿಗೆ ಮಾತು ವಿರುದ್ಧಾಗ ಕಾಶಿಗೆ ಹೋಗಿದ್ರು. ಯಾರು? ನಾಗೇಂದ್ರ ಕಾಶಿಗೆ ಹೋಗಿದ್ರು. ಕಾಶಿಯಲ್ಲಿ ಜನ ಇವಾಗ ಕೈತಾರ. ಕಾಶಿ ಬಂದ್ರಿಪ್ಪ ನೀವು. ಯಾರಿಗೆ? ನಾಗೇಂದ್ರ. ಕಾಶಿ ಬರೋ ಮಂದಿ ಅಲ್ಲ ನಾವು ಕಾಶಿ ಬರೋರು ನಿಮ್ಮಂತವ್ರು. ನಮಗೆ ಕಾಸು ಬೇಕಾಗಿಲ್ಲ. ಕಾಶಿ ಬಂದಿಲ್ಲ ನಾವು, ವಿಶ್ವನಾಥನಲ್ಲಿ ಬಂದಿವ.
ಅವ್ರು ತಿಳ್ಕೊಂಡಂತದ್ದೇನು ಕಾಸು ಅಂತಂದ್ರ ದುಡ್ಡು. ದುಡ್ಡಿಗಾಗಿ ಬಂದವರೆಲ್ಲ ನಾವು ಕಾಶಿಗೆ, ವಿಶ್ವನಾಥನ ಹತ್ರ ಬಂದೇವು ನಾವು. ನೀವೆದಕ್ಕೆ ಬಂದಿರಿ ಅಂದ್ರೆ ಕಾಶಿಗೆ ಬಂದಿರಿ. ನೋಡ್ರಿ ನೀವು ಹೋಗ್ರಿ ದೇವರಿಗೆ. ದೇವರಿಗೆ ಹಾಗೆ ನೀವು ನಮಸ್ಕಾರ ಮಾಡುವಾಗ ನಿಮ್ಮ ತಲೆಯಾಗಿ ಏನು ನೆನಪು ಬರ್ತಾವ ಅಂತ ಹೇಳಿ. ನನ್ನ ಮಗ ಒಬ್ಬ ಕುಡಿತಿದ್ದ, ಅವನೇನ್ ಮಾಡಂದ್ರೆ ಆರಾಮ್ ಮಾಡು. ನನ್ನ ಹೆಂಡತಿಗೆ ಆರಾಮ್ ಇದ್ದಿಲ್ಲ, ಆರಾಮ್ ಮಾಡು. ನೋಡ್ರಿ ನೀವು ತಲೆಯಾಗ ಕೂಲಿ ಕೆಲವೊಂದು ಸ್ವಾಮಿಗಳು ಹೋದ ಕೂಲಿ ಅವಲೇ ಅವು ದೇವ್ರಿಗೆ ಹೋಗಿ ಅಂತಾರೆ. ನಮ್ಮ ಮಠ ಹಿಂದಿನ ಗಾಡಿ ಅರ್ಲೆ ಆಗೈತಿ, ಅದು ಪೂರ್ತಿ ಆಗಲಿ, ಮುಂದೊಂದಿನ ತಗಡು ಹಾಕೋದೈತಿ, ಅದಕ್ಕಾಗಲಿ, ಅದಕ್ಕೆ ಯಾವ ಒಬ್ಬ ಗಾಡಿ ನನಗೆ ಭೇಟಿ ಆಗಲಿ. ಬಕರ ಸಿಕ್ತಂದ್ರೆ ಹೆಂಗೆ ನಾವು ಬೇಡ್ಕೊಂತೇವೆ. ನೀವು ಬೇಡ್ಕೊಂತೀರಿ, ಸ್ವಾಮಿಗಳು ಬೇಡ್ಕೊಂತ ಇದ್ದಾರೆ. ಆದ್ರೆ ತತ್ವಜ್ಞಾನಿ ಬೇಡ್ಕೊಳ್ಳುವುದಿಲ್ಲ. ಅಲ್ಲಿ ಇದ್ದವನಿಗೆ ಕಾಶಿ ವಿಶ್ವನಾಥ ಅಂತೀಯಲ್ಲ, ಅವನೇ ನಾನು, ನಾನೇ ಅವನು. ಹಂಗ ಇಲ್ಲಿ ಸಿದ್ಧಾರೂಢರು ತೆಲಿ ಮೇಲೆ ಬೆಂಕಿ ಇಟ್ಟಾಗ ಅಂತಾನ ಯಾರು ಓರ್ವ ಭಕ್ತ ಅಂತ ಇದ್ದಾನ, ಶಾಪವನ್ನ ಕೊಟ್ಟು ಯಾಕೆ ಸುಡಬಾರದಪ್ಪ ಅಂತ ಕೇಳಿ. ಅವಾಗಂದವ ಕಣ್ಣು ಎರಡು ನನ್ನಪ್ಪ, ಕಣ್ಣು ಎರಡು ನನ್ನ. ನಾ ಯಾ ಕಣ್ಣಾಗಿ ಚುಚ್ಕೊಂಡ್ರು ರಕ್ತ ಬರುವುದು ನನಗೆ. ಎಡಗಣ್ಣಾಗೆ ಚುಚ್ಕೊಳ್ಳಿ, ನಾನು ಬಲಗಣ್ಣಿಗೆ ಚುಚ್ಕೊಳ್ಳಿ, ರಕ್ತ ಬರುವುದು ನನಗೆ. ಅಂದಮೇಲೆ ಯಾರನ್ನು ತೆಗಲಿ, ಯಾರನ್ನು ಹೊಗಳಿ, ಎಲ್ಲರೂ ನನ್ನವರು. ಯಪ್ಪ, ಇಷ್ಟು ನೋವನ್ನು ಹೆಂಗೆ ತಡ್ಕೊಂತೀನಿ ನೀನು? ನಮಗೆ ನೋಡಿ ಸಂಕಟ ಐತಿ. ನಾನು ಹುಬ್ಬಳ್ಳಿಗೆ ಬರುವುದಕ್ಕಿಂತ ಪೂರ್ವದಲ್ಲಿ ಈಶ್ವರನ ಗುಡಿ ಒಳಗೆ ಕುಳಿತಿದ್ದೆ. ಎಲ್ಲಿ? ಮಾಗನೂರು ಮಾರ್ಗದಲ್ಲಿ ಬರುವಾಗ ಈಶ್ವರನ ಗುಡಿ ಒಳಗೆ ಕುಂತಿದ್ದೆ. ಧ್ಯಾನಾಸಕ್ತನಾಗಿ ಕುಂತಾಗ ನನ್ನ ಮೇಲೆ ಸರ್ಪ ಏನ್ ಮಾಡಿತ್ತು ಅಂತಂದ್ರೆ ಎಡೆ ಎತ್ತಿ ಆಡ್ತಾ ಇತ್ತು. ಅವಾಗ ನೀವೇನಂದ್ರೆ ನೋಡಿದವರು ಪಣ್ಣಂಗಧರ, ಪಣ್ಣಂಗಧರ, ಪಣ್ಣಂಗಧರ ಅಂತ ಹೋಗಲಿ. ಇವತ್ತಿನ ದಿವಸ ಬೆಂಕಿಯನ್ನಿಟ್ಟಲ್ಲ, ಅಗ್ನಿ ಅಗ್ನಿ ಅಗ್ನಿಧರ, ಅಗ್ನಿಧರ. ಅದನ್ನ ಹೆಂಗೆ ಸಂತೋಷದಿಂದ ಕಂಡಿದ್ರು, ಇದನ್ನು ಕೂಡ ಸಂತೋಷದಿಂದ ಕಾಣ್ರಿ. ನೋವು ಆಗ್ತದ. ಕರ್ಮ ಮಾಡ್ಯದ ಯಾವುದು? ದೇಹ ಕರ್ಮ ಮಾಡ್ಯದ. ಆ ಕರ್ಮವನ್ನು ಸೋಸಿ ಹೋಗ್ತದೆ. ನಿಮಗೆ ಯಾಕದರ ಚಿಂತೆ ಅಂತೆ ಏನ್ ಮಾಡಿದ್ರು ಅಂತಂದ್ರೆ ಸಿದ್ಧರು ಆತನಿಗೆ ಸಮಾಧಾನವನ್ನು ಹೇಳ್ತಾ ಇದ್ದಾರೆ, ಸಮಾಧಾನ ಮಾಡ್ತಾ ಇದ್ದಾರೆ. ಹೇಳಿದ ಮೇಲೆ ಇಷ್ಟೆಲ್ಲ ದುಃಖ ಕೊಟ್ಟರು ಒಂದಷ್ಟು ಮಂದಿ ಜಮ ಕೂಡ್ಕೊಂಡು, ನಾವು ಏನು ಪ್ರಯತ್ನ ಮಾಡಿದ್ರು ಕೆಲಸ ಆಗೋದು. ಅವರೆಲ್ಲ ಒಂದೇ ಸಮಾಜದವರು ಕೂಡ್ಕೊಂಡು ಅಂದ್ರವರು ಯಾರು ಸಿದ್ಧಾರೂಢ ಮಠಕ್ಕೆ ಹೋಗುವಂಗಿಲ್ಲ, ಅವನಿಗೆ ನಮಸ್ಕಾರ ಮಾಡುವಂಗಿಲ್ಲ, ಅಲ್ಲಿ ಹೋಗಿ ಭಜನಾ ಮಾಡುವಂಗಿಲ್ಲ, ಅಲ್ಲಿ ಹೋಗಿ ಪ್ರಸಾದ ಮಾಡುವಂಗಿಲ್ಲ. ಮಾಡಿದ್ದ ಉಂಟಾದ ನಿಮ್ಮ ಮನೆಗೆ ನಾವು ಬರುವುದಿಲ್ಲ. ಎದಕ್ಕೆ ಅವ್ರು ಬರುವುದು ನಿಮ್ಮ ಮನೆಗೆ? ಶಿವಲೋಕದಿಂದ ಶಿವನ ಕೃಪೆ ಪಡೆದು ಏನ್ ಮಾಡ್ತಾರೆ? ಶಿವಲೋಕದಿಂದ ಶಿವನ ಕೃಪೆ ಪಡೆದು ಗುರುಲಿಂಗ ಜಂಗಮ ಗುಪ್ತ ಪೂಜೆಯ ಮಾಡಿ ಮತ್ತೆ ನೃತ್ಯ ಕಿರಿಯಬೇಡಲು ಸುವರ್ಣ ಪುಷ್ಪವ ನೀವೇ. ಸುವರ್ಣ ಪುಷ್ಪ ಏನ್ ಮಾಡ್ತೀಪ? ಹಂಗೇನಾರ ನಿಮ್ಮ ಮನೆಯೊಳಗಾದ್ರೆ ನಾವು ಬರೋರಲ್ಲ. ಕೆಲವು ಮಂದಿ ಅಂದ್ರು ಬಂದ್ರು ಅಷ್ಟ, ಬಿಟ್ರು ಅಷ್ಟ. ಏನಾಗಬೇಕಾಗಿದೆ? ಮಂತ್ರ ಅಂದ್ರೆ ಉದ್ಧಾರಕನೂ ಹಂಗಿಲ್ಲ, ಮಂತ್ರ ಅಂದ್ರೆ ಅವ್ನು ಮೋಕ್ಷ ಸಿಗ್ತದನ್ನೂ ಹಂಗಿಲ್ಲ. ಸುಳ್ಳು ಮತ್ ಮೋಕ್ಷ ಎಲ್ಲಿ ಸಿಗ್ತದೆ? ಇವ್ ಬಂದ್ ಮಂತ್ರ ಅಂದ್ರೆ ಸಿಗ್ತದೆ ಮೋಕ್ಷ, ಆದ್ರೂ ಸಿಗುದಿಲ್ಲ. ಇವನ ಕರ್ಮ ಪರ ಧರ್ಮ ಪರವನ್ನ ನೋಡಿ ಮೋಕ್ಷ ಸಿಗ್ತದೋ? ಮಾಡಿರ್ತಕ್ಕಂಥ ಜೀವನದಲ್ಲಿ ಮಾಡಿರ್ತಕ್ಕಂಥದ್ದೇನು ಅದನ್ನು ನೋಡಿ ಮೋಕ್ಷ ಸಿಗ್ತದ. ಈತ ಜೀವನದಲ್ಲಿ ಏನ್ ಮಾಡ್ಯಾನ?
ಎಲ್ಲವೂ ನಂದು ನಂದು. ಶ್ರುತಿ ನಮ್ಮನ್ನು ಕುರಿತು ಏನ್ ಹೇಳ್ತದ? ಅಸ್ಥಿರಂ ಜೀವಿತಂ ಲೋಕೆ ಅಸ್ಥಿರಂ ಧನಂ ಯೌವನಂ ಅಸ್ಥಿರಂ ಧರ್ಮ ಕೀರ್ತಿ ಭಯಂ ಸ್ಥಿರಂ. ಈ ಲೋಕದಲ್ಲಿರ್ತಕ್ಕಂಥ ವಸ್ತು ಎಲ್ಲವೂ ಅಸ್ಥಿರ, ಈ ಶರೀರವೂ ಅಸ್ಥಿರ, ನನ್ನ ಕೂಡ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮಂದಿರು ಅಸ್ಥಿರ, ನನ್ನ ಹೊಟ್ಟೆಯಿಂದ ಹುಟ್ಟಿರ್ತಕ್ಕಂಥ ಮಕ್ಕಳು ಮರಿಗಳು ಅಸ್ಥಿರ, ಎಲ್ಲವೂ ಅಸ್ಥಿರ. ಪೆಟ್ಟಿಗೆಯೊಳಗೆ ಇಟ್ಟಿರ್ತಕ್ಕಂಥ ದುಡ್ಡವೆಲ್ಲವೂ ಅಸ್ಥಿರ, ಸ್ಥಿರವಾದದ್ದಲ್ಲ. ನೋಡಿ, ನಿಮ್ ಒಬ್ಬರು ಕಿಶೆದಾಗ ಸುಮ್ಮನೆ ಇದ್ದಿತ್ತಲ್ಲ, ಸುಮ್ಮನೆ ಇರುತ್ತದೆ. ಏನೋ ನೀವು ಇಟ್ಕೊಂಡು ಬಂದಿರ್ತೀವಿ. ನಾನು ಕುರಾನ್ ಮುಗಿದ್ಲಿ ಒಬ್ಬರು 500, 1000, ಏನೋ 100, 50 ಕೊಡ್ತಾರೆ. ಅದು ನಮ್ಮ ಬ್ಯಾಂಕ್ನಾಗ ಇರ್ತೈತೆ. ಇಷ್ಟೆಲ್ಲ ದುಡ್ಡು ಮಾಡ್ತುಕೊಂಬಂದ ನೀವು ದುಡ್ಡು ಬ್ಯಾಂಕ್ನಾಗ ಇರ್ತೀರಿ. ಆ ಬ್ಯಾಂಕ್ನಾಗ ಇರ್ತದೆ, ಹಾಯಾಗಿ ಇಷ್ಟು ತುಂಬೆ ಅಂತ ಇರ್ತೈತಿ. ಆದ ಬ್ಯಾಂಕ್ನಾಗ ಇರುವುದಿಲ್ಲ. ಎಷ್ಟು ಬ್ಯಾಂಕ್ ಅಡ್ಡಾಡ್ತೈತೆ ಏನು. ಅಸ್ಥಿರಂ ಧನಂ ಯೌವನಂ. ಧನವಾಗಿದ್ದರೂ ಕೂಡ ಧನ ಅನ್ನತಕ್ಕಂಥದ್ದು ಏನು ಅಂದ್ರೆ ಅಸ್ಥಿರ. ಯೌವನ ಈಗೊಂದು 60 ವರ್ಷದ ಹೆಂಗಿದ್ದೆಪ್ಪ ಕೊಡ್ಲಿಕ್ಕಪ್ಪ ನೀನು? ಅಲ್ಲ, ಹಾಗಲ್ಲ. ಹೋಗುವಾಗ ಮನ್ಯಾಗ ನೋಡ್ತಿದ್ರು, ಬರುವಾಗ ಮನ್ಯಾಗ ನೋಡ್ತಿದ್ರು. ಈಗ ರೀ ಅಂತಿದ್ರ, ಈಗ ಏನ್ ಊಟ ನಿನ್ ದಶಿಂದ ನಿನ್ನ ಮಕ್ಕಳ ದಶಿಂದ ಮುಂದಕ್ಕೆ ಆಗಿ ನಾನು ಹೇಳುವಂತ ಧೈರ್ಯನೂ ಇಲ್ಲ. ಯಾಕೆ? ಅವರಾಗಿ ಬಂದು ಅಪ್ಕೊಂಡಿಲ್ಲ, ನಾವಾಗಿ ಹೋಗಿ ಅವ್ರು ಅಪ್ಕೊಂಡೆವು. ಅದಕ್ಕೆ ಧೈರ್ಯ ನಮಗಿಲ್ಲ. ಅದಕ್ಕೆ ಧನಂ ಯೌವನಂ ಅಸ್ಥಿರ. ಹಾಗಾದ್ರೆ ಸ್ಥಿರವಾದದ್ದು ಯಾವುದು ಅಂತಂದ್ರೆ ಧರ್ಮ ಕೀರ್ತಿ. ಧರ್ಮದ ಕಾರ್ಯ ಮಾಡಿದ್ದೆ ಅಂದ್ರೆ ಕೀರ್ತಿ ಬರ್ತದ. ಇಲ್ಲಿ ಪಾಪ ಕೃತ್ಯಗಳನ್ನು ಬಿಟ್ಟು ಯಾವ ನಿಷ್ಕಾಮ ಪುಣ್ಯವನ್ನು ಮಾಡಿದ್ದಿ ಅಂತಂದ್ರೆ ಏನಾಗ್ತದ ಅಂತಂದ್ರೆ ಮೋಕ್ಷ ಆಗ್ತದ. ಇಲ್ಲ ಅಂತಂದ್ರೆ ಇಲ್ಲ ಸ್ವಾಮಿ ಬಂದು ಪ್ರತಿ ಒಳಗ ಮೋಕ್ಷ ಆಗ್ತೈತಿ ಅಂದ್ರೆ ಜನ ಉಚ್ಚಾರದ ಹೊರತಾಗಿ ಮೋಕ್ಷ ನಿಮಾಪು ಆಗುವುದಿಲ್ಲ. ಸಾಧ್ಯನೇ. ಹಂಗೆ ಇಲ್ಲಿ ಏನು ಅಂತಂದ್ರೆ ಯಾವುದು ಅಸ್ಥಿರವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಈ ದೇಹ. ಅವರೆಲ್ಲರೂ ಕೂಡಿ ವಿಚಾರ ಮಾಡಿದ್ರು. ನಾವ್ ಏನೆಲ್ಲ ಮಾಡಿದ್ರು ಕೂಡ ನಮಗೆ ವಿರೋಧ ಆಗ್ತದಲ್ಲ. ಅವಾಗ ಕೆಲವು ಮಂದಿ ಏನ್ ಮಾಡಿದ್ರು, ಬಂದ್ರ ಬಿಟ್ಟು ನಾವು ಮಾತ್ರ ಹೋಗವ್ರ. ಅಲ್ಲಿ ಏನದ ಅಂತಂದ್ರೆ ಯಾವ ಸುರಲೋಕದಲ್ಲಿಯೂ ಕೂಡ, ಶಿವಲೋಕದಲ್ಲಿಯೂ ಕೂಡ, ಬ್ರಹ್ಮಲೋಕದಲ್ಲಿಯೂ ಕೂಡ ಸಿಗದೇ ಇರ್ತಕ್ಕಂಥದ್ದು ಎಲ್ಲಿ ಸಿಗುತ್ತದೆ ಅಂದ್ರೆ ನಮ್ಮಪ್ಪ ಸಿದ್ಧಾರೂಢರ ಎಲ್ಲಿಯೂ ಸಿಕ್ಕಿಲ್ಲ. ಎಲ್ಲಿದೆ ಕೈಲಾಸ? ಎಲ್ಲಿದೆ ಕೈಲಾಸ? ಎಲ್ಲಿ ಕೈಲಾಸ? ಕೈಲಾಸ ಅಲ್ಲಿಲ್ಲ. ಕೈಲಾಸ ಮಂಟಪ ನಾವಲ್ಲಿ ನೋಡಿಲ್ಲ. ನಮ್ಮಪ್ಪ ಸಿದ್ಧಾರೂಢರು ಅಲ್ಲಿದ್ದನ್ನು ಕಮ್ಮಿ ಭೂಮಿ ಮೇಲೆ ನೆಲೆಗೊಳಿಸಿದ್ದಾನ. ಅಂದ ಮೇಲೆ ಅವರನ್ನು ಏನ್ ಮಾಡಿದ್ರು ನಾವು ಬಿಡೋರಲ್ಲ. ಅವ್ರು ಹೋಗೋರು ಬೆಳಗಿನ 4 ಗಂಟೆಗೆ ಏನ್ ಮಾಡ್ತಿದ್ರು ಅಂತಂದ್ರೆ ಸಿದ್ಧಾರೂಢರಲ್ಲಿ ಹೋಗ್ತಾ ಇದ್ರು. ಕಾಕಡಾರತಿ ಅಂತಾರೆ. ಬೆಳಗಿನ ಜಾವ ಹೋಗಿ ಆರತಿ ಮಾಡೋಕೆ ನಂತರ ಕಾಕಡ ಆರತಿ ಮಾಡ್ತಾ ಇದ್ರು. ಯಾರಿಗೆ? ಸಿದ್ಧಾರೂಢರನ್ನು ಕೂಡಿಸಿ ಅವರನ್ನು ಮೈವರಿಸಿ ವಿಭೂತಿಗಳನ್ನು ಹಚ್ಚಿ ಅವ್ರು ಹ್ಯಾಕುಕಾರ ಕೂಡಿಸಿ ಹೂವು ಪತ್ರಿಗಳನ್ನು ಹಾಕಿ ಏನ್ ಮಾಡ್ತಾ ಇದ್ರು? ಇಪ್ಪ ಸಾಮಾನ್ಯರಲ್ಲೋ ಸಿದ್ಧ ಅವನ್ನ ಸಂಗೀತ
ಅವನ್ನ ಕೂಡಿಸಿ ಆರತಿಯನ್ನು ಮಾಡ್ತಾ ಇದ್ರು. ಯಾವುದು ನಿಮಗೆ ಹೇಳ್ತೀನಿ, ಒಂದು ರಾಷ್ಟ್ರಗೀತೆ, ಒಂದು ಸಿದ್ಧಾರೂಢ ಇರ್ತಕ್ಕಂಥ ಮಂಗಳಾರತಿ ಯಾರಿಗೂ ಬದಲು ಮಾಡಕ್ಕಾಗುದು. ಹೆಂಗ ಬಂದಿದ್ದಾರೆ ಎಂತ ಮುಹೂರ್ತದಾಗ ಹುಟ್ಟದ ಅವ್ರಿಗೆ ಅದನ್ನು ಏನ್ ವಿಚಾರ ಮಾಡಕ್ಕಾಗುದಿಲ್ಲ. ನಿಮಗೆ ಮಂಗಲವರು ಗುರುರಾಜ ಸಿದ್ಧಾರೂಢ ಹಳ್ಳಿಯಲ್ಲಿಯೂ ಕೂಡ ದಿಲ್ಲಿಯಲ್ಲಿ ಆಗಲಿ ಮತ್ತೆ ಅನೇಕ ರಾಜ್ಯಗಳಲ್ಲಿ ಆದರೂ ಕೂಡ ಈ ಯಾವ ಪದ್ಧತಿ ತಪ್ಪೈತಿ ಅಂತಂದ್ರೆ ಸಿದ್ಧಾರೂಢ ಮಠ ಆಗುತ್ತೆ. ಎಷ್ಟೆಲ್ಲ ಅಷ್ಟನ್ನು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಯಮಬದ್ಧವಾಗಿ ನಡೆಸಿರ್ತಕ್ಕಂಥ ಯಾವ ಪರಂಪರೆ ಇತ್ತು ಅಂತಂದ್ರೆ ಜಗದ್ಗುರು ಸಿದ್ಧಾರೂಢ ಮಠ ಮರೆಯುವಂತಿಲ್ಲ. ಜಗತ್ತಿಗೆ ಏನ್ ಮಾಡಿದ ಜ್ಞಾನ ಬೋಧಿಯನ್ನು ತಿಳಿದಿರ್ತಕ್ಕಂಥದ್ದು. ಹಾಗೆ ಇಲ್ಲಿ ಸಿದ್ಧಾರೂಢರು ಕೂಡಿಸಿ ಆರತಿ ಮಾಡುವಾಗ, ಇವ್ರನ್ನ ಅಲ್ಲಿ ಹೋಗಿ ಪ್ರಸಾದ ಮಾಡುವಾಗ, ಅಲ್ಲಿ ಹೋಗಿ ದಿನಂಪ್ರತಿ ಭಜನೆಯನ್ನು ಮಾಡಕತ್ತಿದ್ರು. ಅಲ್ಲಿ ಭಜನಾ ಸಾಮಗ್ರಿ ಇದೆಲ್ಲವನ್ನು ಮಾಡುವುದು ನೋಡಿ ದೂರಿನಿಂದ ನಿಂತುಕೊಂಡು ನೋಡ್ತಾ ಇದ್ರು. ನಮ್ಮದೆಲ್ಲ ಹಾಳಾಗಿ ಹೋಗಿ ಇವ್ರ ಕಡತಕ್ಕೆ ಹೆಂಗಿತ್ತು ಅಂತಂದ್ರೆ ನಿಮಗೆ ಹೇಳ್ತೇನೆ. ಅಲ್ಪ ಜನ ಅಂತಂದ್ರೆ ನಾವು ಇವತ್ತು ಕೆಳಗಿನವರು ಅಂತ ಏನ್ ಮಾತಾಡ್ತಾ ಇದ್ದೇವೆ, ಅವರೆಲ್ಲರೂ ಬೆನ್ನಿಗೆ ಕಸಬಾಗಿ ಕಟ್ಕೊಂಡು ಹೋಗುವಂತ ಪರಿಸ್ಥಿತಿ ಇದ್ರೆ ನೆನಪು ಉಗುಳುವಂಗಿಲ್ಲ. ಅದನ್ನ ಕೊಳ್ಳಾಗೊಂದು ಏನು ಅಂತಂದ್ರೆ ಸೊಟ್ಟಿ ಕಟ್ಕೊಂಡು ಅದ್ರಾಗ ಉಗುಳ್ಬೇಕು. ಯಾಕಂದ್ರೆ ದೊಡ್ಡ ಹೊಡ್ಡಾಡ್ತಾರೆ. ಯಾರು ದೊಡ್ಡವರು ಎಲ್ಲರೂ ಎಲ್ಲಿ ಅಂತಂದ್ರೆ ಅಲ್ಲೇ ಬಂದವರು. ನಾವು ದೊಡ್ಡವರು, ನಾವು ದೊಡ್ಡವರು, ನಾವು ದೊಡ್ಡವರು, ನಂಬುದು ದ್ವಾರದ, ನಂಬುದು ದ್ವಾರದ, ನಂಬುದು ಜಾಸ್ತಿ. ಹುಚ್ಚ ಎಲ್ಲದನ್ನು ಜಾತಿ ಮತಗಳನ್ನ ಎನಿಸಲೇ ಇರ್ತಕ್ಕಂಥವು ಒಟ್ಟ ಒಂದು 3 ಮಠ, 3ರಿಂದ 4 ಮಠ. ಒಂದು ಸಾವಳಿಗೆ ಶಿವಲಿಂಗೇಶ್ವರ ಮಠ. ಅಲ್ಲಿ ಯಾಕಂದ್ರೆ दोनों का मतलब एक है, ಹಿಂದೂ ಮುಸ್ಲಿಂ. ಇನ್ನೊಂದೇನು ಅಂದ್ರೆ ತಿಂತ್ರಿ ಮೌನೇಶ್ವರ ಮಠ. ತಿಂತ್ರಿ ಮೌನೇಶ್ವರ 1,80,500 पीर जिता पीर मौन दिन काशीपति गंगाधर हर ಯಾರಂದ್ರು ಮೌನೇಶ್ವರ ಅಂದ್ರೆ ಮೌನೇಶ್ವರ ಅಂದಿಲ್ಲ. ಯಾರಂದ್ರು ಅಂತಂದ್ರೆ ಬಿಜಾಪುರದ ಬಹದಶಾ ಅಂತ. ಅವ ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳನ್ನು ಏನ್ ಮಾಡ್ತಾ ಇದ್ದ ಅಂತಂದ್ರೆ ಕೆಡುತ್ತಾ ಇದ್ದ. ಬಿಜಾಪುರದಲ್ಲಿ ನೋಡಿ ಹಿಂದೂ ದೇವಸ್ಥಾನ ಅಂದ್ರೂ ಕೂಡ ಮ್ಯಾಗ ಗುಮ್ಮಟದವು ಅವ್ನ ಹೆದರಿಕೆ ಕಟ್ಟಿದ್ದು ಅಲ್ಲ. ಅವನ ಆಕಾರದಾಗಿದ್ರ ಏನ್ ಮಾಡ್ತಿದ್ರು. ಕೆಲವು ಮಂದಿ ಹಿಂದೆ ಚೌಕ ಅಂತಿದ್ದು, ಪಳ ಹಾಕೋಳು, ಗುಂಡಗಡಿಗೆ ಯಾರಿಗೆ ಹೆದರಿ ಮಾಡಿದ್ರ ಅವನು. ಅವ್ ಹೆಂಗಿದ್ದು ಗುಂಡಗಡಿಗೆ ಚೌಕ ಹೆಂಗಿದ್ದು ಸೇಮ ಮಸೂದಿ ಹಂಗ ಅದು ನೋಡಿ ನಮ್ಮ ಮಸೂದಿ ಪಳ ಹಾಕೊಂಡಾರ ಇವರು. ಆದ್ರೆ ಆಯಾವ ಭಾಗಶನ ಸೊಕ್ಕು ಮುರಿಯುವುದಕ್ಕಾಗಿ ಯಾವ ಮೌನೇಶ್ವರವನ್ನು ಕೆಲವು ಮಂದಿ ಕುಂತಿದ್ರು ಒಂದು ಕಡೆ, ಎಲ್ಲಿ ಒಂದು ಮಸೂದಿ ಒಳಗೆ ಕುಂತಿದ್ರು. ಅವ್ರು ಏನ್ ಮಾಡಿದ್ರು, ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್. ನೀವು ಬಂದವ್ರು ಮಸೂದಿಯಲ್ಲಿ ಅವ್ರು ಸುಮ್ಮನೆ ತಮ್ಮ ಪಾಡಿಗೆ ಮಾಡಿ ಹೋಗ್ತಿದ್ರು. ಇಷ್ಟು ಕೂಗಿದ್ರಲ್ಲ ಅಲ್ಲ ಬರ್ತಾನೆ ಮಾಡ್ತಾರೆ. ಏನ್ ಅಲ್ಲ ಕಿವಿ ಇಲ್ಲ ಯಾಕೆ ಕೂಗಿದ್ರು? ಅಲ್ಲ ಹೆಂಗ
ಹೆಂಗದ ಗೊತ್ತೇನು? ಇರುವಿ ಕಾಲಿಗೆ ಗೆಜ್ಜಿ ಕಟ್ಟಿದ್ರು ಕೇಳುವಂತ ತಾಕತ್ತಲ್ಲ. ಇರುವಿ ಕಾಲಿಗೆ ಗೆಜ್ಜಿ ಕಟ್ಟಿದ್ರು ನಡೆಯುವಾಗ ಸಪ್ಪಳ ಅಲ್ಲಾದ ಕೇಳ್ತದೆ. ಅಲ್ಲ ಹೇಗದನ? ಅಣುವೇನು ತೃಣಕಾಷ್ಟದಲ್ಲಿ ತುಂಬಿಕೊಂಡಾನ. ನಾವು ಅಲ್ಲ ಅಂತೇವು, ಅವ್ರು ಅಲ್ಲಂ ಅಂತಾರ. ಯಾರು? ಅವ್ರು ಅಲ್ಲ ಅಂತಾರ, ನಾವು ಅಲ್ಲಂ ಅಂತೇವು, ಈಶ್ವರ ಅಂತೇವು. ಅಂದಮೇಲೆ ಈ ಎರಡೂ ಬಂದಿದ್ದಾಗ ಏನ್ ಮಾಡ್ತೀವೋ ನೀನು ತಿಳ್ಕೊಂಡೆ. ನಿಮಗ್ ಬೆಟ್ಟ ಅಕ್ಕಾನಿಲ್ ದೇವ್ರ ಅವಾಗ ಅಕ್ಕನ ಬೆಟ್ಟ ಕರ್ಕೊಂಡು ನೀವು ಕರ್ಕೊಂಡು ಬರ್ತಾರಣ ಕರ್ಸಲ್ಲ ಅಂತ ಕರ್ಸಲ್ಲ ಮಲ್ಲ ಕರ್ಸಲ್ಲ. ಏನ್ ಮಾಡಿದ? ತನ್ನ ಕೈಯಲ್ಲಿ ಯೋಗದಂಡ ಇತ್ತು. ಆ ಯೋಗದಂಡವನ್ನು ಒಂದಿತ್ತು ಸ್ವಲ್ಪ ಸುದರ್ಶಿ ಹೇಳುದು. ಯೋಗದಂಡವನ್ನು ಏನ್ ಮಾಡಿದ? ಅವನು ಮ್ಯಾಕ್ ಕೂಡಿದ. ಆ ಯೋಗದಂಡ ಹೋಗಿ ಎಲ್ಲಿ ಬಿತ್ತು ಅಂತಂದ್ರೆ ಬಿಜಾಪುರ ಭಾಗಶಃ ದರ್ಬಾರದ ಮಧ್ಯದಲ್ಲಿ ಬಿತ್ತು. ಇದನ್ನ ಯಾರು ಹೋಗದ್ರು? ಹಿಡ್ಕೊಂಡು ಬರ್ರಿ ಅವನ್ನ. ಅವಾಗ ಇವರೆಲ್ಲರೂ ಕುಂತಿದ್ರು. ಎಲ್ಲೇ ಅವನು ಕಾಕೊಂತ ಕುಂತಿದ್ರಲ್ಲ, ಅಲ್ಲ ಬರ್ತಾನಂತ ನೋಡ್ಕೊಂತ ಕುಂತಿದ್ರು. ದೂತರು ಬಂದರು. ಈ ಯೋಗದಂಡ ಹೋಗದವ್ರು ಯಾರು? ಇವನ ಹೋಗದಾನ, ಇವನ ಹೋಗ. ಇದೆಲ್ಲಿ ಬಿತ್ತು ಬಂದು ಬಿತ್ತಂತ ಗೊತ್ತೈತೇನ? ಅಲ್ಲ ಅಂತೇಳಿ ಬಂದು ಬಿದ್ದೈತಿ ನಾವು ದಾರಿ ನಾವು ಹೋಗುದು ಅಲ್ಲ ಅಂತೇಳಿ ದಾರಿ ತಪ್ಪಿ ಬಂದು ಬಿದ್ದಿರ್ಬೇಕು. ನಿಮ್ಮ ರಾಜ್ಯ ಹೊಡೆಯಾದಾಗ ನಾ ಏನ್ ಮಾಡಿದ? ಏನ್ ತಪ್ಪ? ನಿಮ್ಮ ರಾಜ್ಯ ಕರೆಯಾಗಿದ್ದಾರೆ ಬಾಯಿಗೆ ಎಳ್ಕೊಂಡು ಹೋಗಿ ಏನ್ ಮಾಡಿದ್ರು ಅಂತಂದ್ರೆ ಇವನ ಶಿರಚ್ಛೇದನ ಅಂತ. ಯಾರು? ಮೌನೇಶ್ವರ. ಆ ಮೌನೇಶ್ವರನ ದೇಹವನ್ನು ತುಂಡು ತುಂಡಾಗಿ ತುಂಡು 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 ಕತ್ತರಿಸಿದ್ರು. ಕತ್ತರಿಸಿ ಒಂದಷ್ಟು ಬುಟ್ಟಿ ಒಳಗೆ ತುಂಬಿ ಅರಿವಿ ಹೊಚ್ಚಲ್ಲಿ ಇಟ್ಟು ಎಲ್ಲಿ ಅಲ್ಲೇ ದರ್ಬಾರದಲ್ಲಿ ಅಷ್ಟನ್ನೂರಾಗ ಊರಾಗಿದ್ದ ಮತ್ತೊಂದು ಸುದ್ದಿ ಬಂತು. ನೀವು ಎಳ್ಕೊಂಡು ಬಂದಿರ್ತಕ್ಕಂಥ ಆ ಮೌನೇಶ್ವರ ಆ ಏನ್ ಮಾಡಾಕತ್ತಾನಂತಂದ್ರೆ ಅಲ್ಲಿ ಅಡ್ಡಾಡಕತ್ತಾನ. ಏನು ಕಡದೇವ್ರು ಇಲ್ಲೇ ತೋರಿಸ್ತಾರ. ಮತ್ತ ಅಲ್ಲೇ ಕೆಟ್ಟಾಡ್ತಾನ. ನೋಡಬೇಕಲ್ಲ ಹೋಗಿ ಅವ್ನ ಎಳ್ಕೊಂಡ್ ಬರ್ರಿ. ಅವನು ಎಳ್ಕೊಂಡು ಬಂದ್ಲೆ ಆಮೇಲೆ ನೀನ್ ಎಳ್ಕೊಂಡ್ ಬಂದಿದ್ದೀವಲ್ಲ. ಹೌದು, ಎಳ್ಕೊಂಡ್ ಬಂದಿದ್ವಿ. ನಿನ್ನ ಕಡ್ದಿವಲ್ಲ, ಕಡ್ದಿರಿ. ಮತ್ತ ಇಲ್ಲಿ ಈ ಕಡದ ತುಂಡು ಅದು ನಾನು, ಅಲ್ಲಿದ್ದವ ಅವನು ನಾನು. ನನಗ ಅಂತ ನಾನು ಅಣುವೇನು ತೃಣಕಾಷ್ಟದಲ್ಲಿ ಇರತಕ್ಕಂಥವ. ನಿನ್ನಲ್ಲಿ ಏನದ ಅಂತಂದ್ರೆ ಜಾತಿ ಮನಾಂಧತೆ ಐತಲ್ಲ, ಅದನ್ನ ಬಿಟ್ಟು ಬಿಡೋ ರಾಜ, ಬಿಟ್ಟು ಬಿಡ. ಎಲ್ಲರನ್ನ ಪ್ರೀತಿ ಮಾಡ್ತಕ್ಕಂಥ ಭಾವನೆಯನ್ನು ಕಳೀನಿ ಅಂದಾಗ ಏನಾದ ಅಂತಂದ್ರೆ ಆ ಭಾಗಶಃ ಅವನಿಗೆ ಶರಣಾಗತನಾಗಿ ಏನ್ ಮಾಡಿದ ಅಂತಂದ್ರೆ ಪಾದ ಪೂಜಾರಿಗಳನ್ನ ಮಾಡಿ ಕಾಣಿಕೆಗಳನ್ನ ಕೂಡ ಹೋಗೋಣ. ರಾಜ ಕಾಣಿಕೆ ತಗೊಂಡ ನಾ ಏನ್ ಮಾಡಿ ಮನೆ ಕಟ್ಟೋ ಮಠ ಕಟ್ಟೋ ನನಗೆ ಬೇಕಾಗೈತಿ. ನೀನು ಧರ್ಮ ಕಾರ್ಯಕ್ಕೆ ಏನ್ ಮಾಡು ಅಂತಂದ್ರೆ ವಿನಿಯೋಗ ಮಾಡು ಹೇಳಿದಾಗ ಅವಂದ 1 लाख ಅಂದ್ರೆ ಎಷ್ಟಿದು? 1 ಲಕ್ಷ 1,80,000 80,000 ಅಂದ್ರೆ ನೋಡ್ರೆ ಒಟ್ಟ ಹೇಳ್ತದ್ದು 1,80,000 ಪಾಚೋ ಪೀರ್. ಪಾಚೋ ಅಂದ್ರೆ 5 ಮಂದಿ ಪೀರರಲ್ಲಿ ನೀನೊಬ್ಬವನು. ಧರ್ಮದಲ್ಲಿ ಇಷ್ಟು ಮಂದಿ ಗುರುಗಳು, ಅಷ್ಟು ಗುರುಗಳ ಮಧ್ಯದಲ್ಲಿ ನೀನೊಬ್ಬನು ನಮ್ಮ ಗುರು ಅಂತ ತಿಳ್ಕೊಂಡು ಏನ್ ಮಾಡಿದ ಅಂತಂದ್ರೆ ಪ್ರೀತಿಯಿಂದ ತಗೊಂಡ ಅದೇ ಮಂತ್ರವಾಯಿತು. ಮತ್ತೆ ಏನು 1,80,000 ಪಾಚೋ ಪೀರ್ ಪೈಗಂಬರ್ जिता पीर काश मौन दिन काशी प्रतिगंध. ಅಲ್ಲಿ ಏನಾಗ್ತದೆ? ಹಿಂದಿನವರೆ ಮುಸ್ಲಿಂ ಮತ್ತು ಈ ಧರ್ಮ ಹಿಂದೂ ಮುಸ್ಲಿಂ ಧರ್ಮ ಏನಾಗಿದೆ ಅಂತಂದ್ರೆ ಒಂದಾಗಿದೆ. ಹಿಂದೂ ಮುಸ್ಲಿಂ ಬಾಯಿ ಬಾಯಿ मतलब एक है. हिंदू मुस्लिम बाई बाई मतलब हिंदू मुस्लिम भाई भाई एक है. हिंदू मुस्लिम भाई भाई मतलब एक है.
धोती लुंगी अलग अलग, दोनों का कपड़ा एक है। हिंदू मुस्लिम भाई भाई मतलब 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 एक है। हिंदू छोड़ता है ऊंची, हिंदू छोड़ता है ऊंची, मुस्लिम छोड़ता है दाढ़ी। हिंदू छोड़ता है ऊंची, मुस्लिम छोड़ता है दाढ़ी। दाढ़ी ऊंची, दाढ़ी ऊंची अलग अलग, दाढ़ी ऊंची अलग अलग, दोनों का बाल एक है। हिंदू मुस्लिम भाई भाई एक है। हिंदू मुस्लिम भाई भाई दोनों का मतलब एक है। हिंदू मुस्लिम भाई भाई मतलब एक है। हिंदू भाई भाई दोनों का मतलब एक है। हिंदू करता है पूजा, हिंदू करता है पूजा, मुसलमान करता है नमाज। ಏನಂತಾರೆ? ಅಲ್ಲಾಹು ಅಕ್ಬರ್। हिंदू करता है पूजा, मुस्लिम करता है नमाज। पूजा नमाज अलग अलग, पूजा नमाज अलग अलग, दोनों का कपड़ा एक है। हिंदू मुस्लिम भाई भाई मतलब 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 एक है। हिंदू देवता अल्लाह, हिंदू देवता ईश्वर। ಈಶ್ವರ ಸಿದ್ಧಾರೂಢ ಒಂದ ಮಲ್ಲಯ್ಯ ವಾಗಯ್ಯ ಶಿವಯ್ಯ ಬಸಯ್ಯ. ಹಿಂದೂ ದೇವತಾ ಅಲ್ಲಾಹ್, ಹಿಂದೂ ದೇವತಾ ಈಶ್ವರ, ಮುಸ್ಲಿಂ ದೇವತಾ ಅಲ್ಲಾಹ್, मुस्लिम देवता अल्लाह। ईश्वर अल्लाह एक है, ईश्वर अल्लाह एक है, दोनों का मतलब एक है। हिंदू मुस्लिम भाई भाई 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 ಹಿಂದೂ ದೇವತಾ ಹಿಂದೂಗಳು ಅಂತಕ್ಕಂಥದ್ದು ಧೋತ್ರ ಅಂಗಿ ಅಂತ ನಾವೇನಂತೇವೆ ಕುಟುಂಬ ಧೋತ್ರ ಅಂತೇವೆ ಹಿಂದೂಗಳು. ಅವ್ರು ಏನಂತಾರ ಲುಂಗಿ ಹೈ, ಲುಂಗಿ ಅಂತ. ಹಾಗಾದ್ರೆ ಇಲ್ಲಿ ಧೋತಿ ಲುಂಗಿ ಅಲಗ ಅಲಗ ಬೇರೆ ಬೇರೆ ಆದ್ರೂ ಕೂಡ ಒಳಗಿರ್ತಕ್ಕಂಥ ಎಳಿ ಮಾತ್ರ ಒಳಗಿರ್ತಕ್ಕಂಥ ಎಲೆಯ ಒಂದೇ ಒಂದಾಗಿರ್ತಕ್ಕಂಥ. ಅವರು ಹತ್ತಿ ಮೇಲಿಂದ ತೊಡಬೇಕು, ನಾವು ಹತ್ತಿ ಮೇಲಿಂದ ತೊಡಬೇಕು. ಯಾಕೆ ಹೆಸರು ಬಂದ? ಅದಕ್ಕೆ ಅವರು दोनों का कपड़ा एक है। हिंदू मुस्लिम भाई भाई मतलब एक है। हिंदू मुस्लिम भाई भाई
ಇದಕ್ಕೆ ಹೋಗಿದ್ದೆ, ಐನಾಪುರ ಹತ್ರ ಒಂದು ದೇವ್ರು ಇದೈತೆ ದರ್ಗ. ಯಾರು ಕರ್ಕೊಂಡು ಹೋಗಿದ್ರು ಅಂದ್ರೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿದ್ರು. ನಾನು ಹೋಗಿ ಏನಂದ್ರೆ, ನೀವೆಲ್ಲ ಕೆಪ್ಪಿ ಐತೀರಿ, ನಾನು ಇಷ್ಟೆಲ್ಲ ಕುಂದಾಡ್ಬಿಟ್ಟು ನಂಗೆ ಹೋಗ್ಬೇಕಂತೆ, ನನಗೂ ಕೆಪ್ಪಿ ಬೋಡಿಸಿಲ್ಲ, ನನಗೂ ಕೆಪ್ಪಿ ಬೋಡಿಸು ಹಾಕೊಂಡು ಒಂದು ದಾರಿ ನಮ್ದು ಎಲ್ಲ ಕಟಿಂಗ್ ಎಲ್ಲ ಐತಿ. ಅವ್ರು ತೆಪ್ಪಿಗೆ ಹಾಕೊಂಡು ಒಳಗೆ ಎಷ್ಟು ಪ್ರೀತಿ, ಡ್ರೆಸ್ ಮಾತ್ರ ಕೆಂಪದಾವ, ಆದ್ರೂ ಅವ್ರು ಅಂತಾರ ನಮ್ಮ ನಿಮ್ಮ ಬೇದಿಲ್ಲದಂಗ ನಮ್ಮ ದರ್ಗಾದಲ್ಲಿ ಬೇದಿಲ್ಲದೆ ಒಳಗೆ ಬಂದಿರಿ ಅಂತಂದಾಗ ನೀವು ನಮ್ಮವರೇ. ಅಕ್ಕರ್ ಬಾಟ್ಲೆ ಕೊಟ್ರಿ, ಈಗ 2 ವರ್ಷ ಬಂತು ನನಗೆ. ಎಲ್ಲಿ 1 ಕಿಲೋಮೀಟರ್ ನಾಗಬೇಕು ಆ ರೀತಿ. ಅದಕ್ಕಂತಾರೆ ಹಿಂದೂ ಚೋಡ್ತಾ ಹೈ ಮುಂಚಿ, ಹಿಂದೂ ಏನ್ ಮಾಡ್ತಾರೆ, ಬೀಸಿ ಬಿಡ್ತಾರೆ. ನಮ್ಮ ದೇಶ ಮುಸ್ಲಿಂ ಚೋಡ್ತಾ ಹೈ ದಾಡಿ, ಅವರು ದಾಡಿ ಬಿಡ್ತಾ ಇದ್ದಾರೆ. ದಾಡಿ ಮುಂಚಿ ಅಲಗ ಅಲಗ, ಇಲ್ಲಿ ಬಂದ್ರೆ ಬೀಸಿ, ಇಲ್ಲಿ ಬಂದು ದಾಡಿ ಇರುವುದೆಲ್ಲಿ ಈ ಶರೀರದಾಗ. ಇಲ್ಲಿ ಬಂದು ದಾಡಿ, ಇಲ್ಲಿ ಬಂದು ಮೀಸಿ, ಇಲ್ಲಿ ಬಂದು ಕೂದಲ. ಹಿಂದೂ मुसलमान छोड़ता है दाढ़ी, दाढ़ी मुंशी अलग अलग, दोनों का भाग एक है। ಒಂದೇ ಒಂದಾಗಿರತಕ್ಕಂಥದ್ದು. ಹಿಂದೂ ಕರ್ತಾ ಹೈ ಪೂಜಾ, ಏನ್ ಮಾಡ್ತೇವೆ, ತ್ರಿದಲಂ ತ್ರಿಗುಣಾಕಾರಂ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕದೈವಂ ಶಿವಾರ್ಪಣಂ, ಶಿವ ಮಹಾದೇವ ಶಂಕರ ಸರ್ವ ಪಾರ್ವತಿ ತವ ನಂದೀವಃ, ದೇವೇಶಾಂ ವಕ್ರವಾ ಸಮೃತ ಪದಾಂ ಭೋಜ ನರಜಾಪ ನಿರ್ಮಲ ಜಗಂತಕ ಲೀಲಗಂಟ ಭುವನೇಶ ವಿಜಯ ವೇದಾಂಗ ವೈಷ್ಣವ ರಸಕ ಪೌರಾಣ ಪಂಚಮುಖ ಪಶುಪತಿ. ನಾವೇನ್ ಮಾಡ್ತೇವೆ, ಅವ್ರು ಹೇಳ್ತಾರೆ ಅಲ್ಲಾಹು ಅಕ್ಬರ್. ಅದಕ್ಕಂದ್ರೆ ಅವರು ಹಿಂದೂ ಕರ್ತಾ ಹೈ ಪೂಜಾ, ಮುಸಲ್ಮಾನ್ पूजा नमाज अलग अलग, दोनों का मतलब एक है, हिंदू मुस्लिम भाई भाई। ಈಶ್ವರ ಪರಮೇಶ್ವರ ಶಿವ ಏಕಾದಶಿ ಕೊಟ್ಟು ಗಣಪತಿ ಏನೆಲ್ಲ ಅನ್ಬೋದು. ಹಿಂದೂ ದೇವತಾ ಅಲ್ಲಮ, ಮುಸಲ್ಮಾನ್ ದೇವತಾ ಅಲ್ಲ, ಮುಸಲ್ಮಾನ್ ದೇವತಾ ಅಲ್ಲ, ಈಶ್ವರ ಅಲ್ಲ ಏಕ ಹೈ, ಈಶ್ವರ ಅಲ್ಲ ಏಕ ಹೈ, एक है, दोनों का मतलब एक है, हिंदू मुस्लिम भाई भाई। ಒಳಗೆ ಅವರಲ್ಲಿರ್ತಕ್ಕಂಥ ಆತ್ಮ ನಮ್ಮಲ್ಲಿರ್ತಕ್ಕಂಥ ಆತ್ಮ ಒಂದೇ ಇರತಕ್ಕಂಥ ಭಾವ ಇತ್ತು ಅಂತಂದ್ರೆ ಯಾರಿಗೂ ಜಗಳಿಲ್ಲ. ಯಾರು ದೊಡ್ಡವರಲ್ಲ ಅಲ್ಲ ಅಲ್ಲ ನಾವು ದೊಡ್ಡವರಲ್ಲ, ಶಿವನ ಮುಂದೆ ನೀವು ದೊಡ್ಡವರಲ್ಲ. ಯಾರನ್ನು ತಿಳ್ಕೊಂಡ ಅವರು ದೊಡ್ಡವರು, ಯಾರನ್ನು ತಿಳ್ಕೊಂಡ
ತಿಳ್ಕೊಂಡಾರ, ಅವನೇ ನಾನು ಅಂತ ಯಾರು ತಿಳ್ಕೊಂಡಾರ, ಅವರು ದೊಡ್ಡವರು. ಆದ್ರೆ ನಿಮ್ಮೂರು ಬಹಳ ಒಳ್ಳೆಯದು. ಇವತ್ತ ನಿಮ್ಮ ಸುಳ್ಳ ಗ್ರಾಮದಲ್ಲಿ ಇರ್ತಕ್ಕಂಥ ಮುಸ್ಲಿಂ ಜನಾಂಗವನ್ನು ನೋಡಿದಾಗ ಸಂತೋಷ ಅನಿಸ್ತಿದೆ ನನಗೆ, ಬಹಳ ಸಂತೋಷ. ಮನೆಯೆಲ್ಲ ಅಡ್ಡಾಡ್ಕೊಂಡು ಯಾವುದೂ ಬಿಟ್ಟಿಲ್ಲ, ಅವರು ಜೋರಾದ ಚಪ್ಪಾಳೆ ಕೊಟ್ಟವ್ರಿಗೆ. ಪುರಾಣ ಐತಿ, ಸಿದ್ಧಾರೂಢ ಚರಿತ್ರೆ ಐತಿ, ಯಾವ ಅಲ್ಲ ಅದಕ್ಕೆ ಏನು ಮಕ್ಕಾ ಮದೀನ ಫೋಟೋ ಇವೆಲ್ಲ ಅದಾವು. ಕಾರಣ ಏನು? ಅವರು ನಿಮ್ಮಲ್ಲಿ ನಮ್ಮವರು ಅನ್ನತಕ್ಕಂಥ ಭಾವನೆ ಐತಿ, ಅವರಲ್ಲಿ ಇವರು ನಮ್ಮವರು ಅನ್ನತಕ್ಕಂಥ ಭಾವನೆ ಐತಿ. ಇದನ್ನ ಸದಾಕಾಲವೂ ಸುಳ್ಳ ಗ್ರಾಮದಿಂದ ಬಿಟ್ಟು ಹೋಗದಂತೆ ಸಿದ್ಧಾರೂಢ ಯಾವ ರೀತಿಯಾಗಿ ಅತಿಥಿ ಅಭ್ಯಾಗತರನ್ನ ಸ್ವಾಗತ ಮಾಡ್ಕೋಬೇಕು ಅಂತಕ್ಕಂಥದ್ದು ಹಿಂದೂಗಳು ನೋಡಿ ಕಲಿಬೇಕಾಗಿರ್ತಕ್ಕಂಥದ್ದು ಇವತ್ತಿನ ಸನ್ನಿವೇಶ. ನಾನು ಒಂದು ಕಡೆ ಇದನ್ನ ನೋಡಿದ್ದೆ ನಾನು, ಆದ್ರೆ ಎರಡನೇ ಊರು ನಿಂಬುದು ಯಾವುದು ಅಂತಂದ್ರೆ ಎರಡು ಹಿಂದೂ ಮುಸ್ಲಿಂ ಆಶೀರ್ವಾದ ಅಂತಂದ್ರೆ ನಮ್ಮಪ್ಪ ಬದುಕಿ ಹೋಗಿರ್ತಕ್ಕಂಥವನು ಯಾರು? ಜಗದ್ಗುರು ಸಿದ್ಧಾರೂಢರ ಮತ್ತೇನು ಅಲ್ಲ, ಇದು ಯಾರು ಅಂತಂದ್ರೆ ಸಿದ್ಧಾರೂಢರ ಕರುಣೆ. ಆದ್ರೂ ಕೂಡ ಈಗ ಒಂದು ಅಂತಂದವರಿಗೂ ಕೂಡ ಏನಿತ್ತು ಅಂತಂದ್ರೆ ತಲೆ ಮೇಲೆ ಬೆಂಕಿಯನ್ನಿಟ್ರು, ಏನೆಲ್ಲ ಮಾಡಿದ್ರು. ಕಡಿಕೆ ಅಲ್ಲಿ ಹೋಗಬಾರದು ಅಂತ ಪ್ರತಿಬಂಧನ ಮಾಡಿದ್ರು. ಎಲ್ಲಿ? ಸಿದ್ಧಾರೂಢ ಮಠಕ್ಕೆ ಹೋಗೋಂಗಿಲ್ಲ, ಭಜನಾ ಮಾಡುವಂಗಿಲ್ಲ, ನಾಮಸ್ಮರಣೆ ಮಾಡುವಂಗಿಲ್ಲ, ಪ್ರಸಾದ ಮಾಡುವಂಗಿಲ್ಲ ಅಂತ ಕಟ್ಟ ಹಾಕಿದ್ರು. ಅವರು ಒಂದು ಸಭೆಯನ್ನು ಕರೆದು ಮಾಡಿದ್ರು. ಆದರೂ ಕೂಡ ಅವ್ರಿಗೆ ಬೇಕಾಗಿರ್ತಕ್ಕಂಥ ವೀರಶೈವರು, ಲಿಂಗಾಯತರು ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವ್ರೇನ್ ಕಮಿಟಿ ಕಟ್ಟಿ ನೀವು ಕಟ್ಕೊಳ್ಳಿ, ಆದ್ರೆ ನಮ್ಮ ಅಪ್ಪನ ಬಿಟ್ಟು ನಾವು ಇರುವುದಿಲ್ಲ ಅನ್ನೋ ರೀತಿಯಲ್ಲಿ ಯಾರ ಈ ಲಿಂಗಾಯತರು ಇವರೆಲ್ಲ ಇನ್ನು ಉಳಿತಾದವ್ರು ಏನು ಅಂತ ಎಲ್ಲಾ ಸಮಾಜದವ್ರು ಏನ್ ಮಾಡಬೇಕು ಅಂದ್ರೆ ಸಿದ್ಧಾರೂಢ ಮಠಕ್ಕೆ ಬರ್ಲಿಕ್ಕತ್ತಿದ್ರು. ಇನ್ನು ಇವು ನೀಡಬಾರದು, ಇವ್ರು 4 ಮಂದಿ ನಾವು ಹೇಳಿದ್ರೆ ಕೇಳುದು ಅಂತಿರ್ತಾರೆ. 4 ಮಂದಿ ಸುಮಾರು ಬಿಡ, ಯಾಕೆ ನೀ ಸುಮಾರಿಲ್ಲ? ಇನ್ನೊಬ್ಬರಿಗೆ ಸುಮಾರು ಅಂತ ಹೇಳೋಣ, ಅವ್ನು ಬಹಳ ಸುಮಾರು, ಅವ್ನು ಬಹಳ ಸುಮಾರು ಅಂತಂದ್ರ ಅಂತವಲ್ಲ, ನೀ ಸುಮಾರ, ಅವರು 1 ಪಟ್ಟು ಸುಮಾರ, ನೀನು 3 ಪಟ್ಟು ಸುಮಾರ. ಅದು ಸಾಕ್ಷಿ ನಾನ ಅಂತ ಯಾವ್ದು ಎಪ್ಪಟ್ಟು ಸಾಕ್ಷಿ ಹೇಳ್ತದೆ. ಇದು ನೀವು ಸುಮಾರ ಬಾಲಪ್ಪ ಸುಮಾರ ಇವು 3 ಏನ್ ಮಾಡ್ತಾವ, ಅವ್ 1 ಪಟ್ಟು ಸುಮಾರು, ನೀನು 3 ಪಟ್ಟು, ಅವನಿಗಿಂತ 3 ಪಟ್ಟು ಸುಮಾರ. ಅದು ನನಗ್ ಗೊತ್ತೈತಿ, ನಾನೇ ಸಾಕ್ಷಿ ಅದಕ್ಕೆ. ನಮ್ಮಲ್ಲಿ ನಾವ ಅನ್ಕೊಂತೇವು, ನಮ್ಮ ಮಂದಿ ಚಲೋ ಇಲ್ಲ, ನಮ್ಮ ಮಂದಿ ಅಂತಾರ, ಈ ಊರ್ ಮಂದಿ ಅಂತಾರ, ಆ ಊರ್ ಮಂದಿ ಅಂತಾರ, ಇವು ನಿನಗ ಬದುಕಾಕ ಬರಲಿಲ್ಲ ಅಂದ್ರೆ ಯಾವ ಕೂಡಲಿ ನಿನಗ ಚೆನ್ನಾಗಿ ಬದುಕಾಕ ಬಂತು ಅಂತಂದ್ರೆ ಎಲ್ಲಾದ್ರೂ ಬದುಕ್ತಿ, ನೀ ಎಲ್ಲಾದ್ರೂ ಬದುಕ್ತಿ. ದ್ವಾರದಲ್ಲಿ ಸಾಂಬಾರ ಪ್ರೀತಿ ಅಂತಕ್ಕಂಥದ್ದು, ಪ್ರೀತಿಯ ದಾಹ ಹೆಚ್ಚಾಕು ಅಂತಂದ್ರೆ ನಿನ್ನಲ್ಲಿ ಏನಾಗ್ತದಂದ್ರೆ ಎಲ್ಲರೂ ಪ್ರೀತಿಯಿಂದ ಕೂಡ್ತಾ ಇದ್ದಾರೆ. ಹಾಗೆ ಇವ್ರು ಏನಂತಿದ್ರು ಅಂತಂದ್ರೆ ಅವನು ಮುಗಿಸಬೇಕು, ಯಾರು ಹಂಗ ಮಾಡಿ ಅಷ್ಟು ಮೀಟಿಂಗ್ ಮಾಡಿ ಅಂದ್ರಯ್ಯ ಅಂತಕ್ಕಂಥವ್ನಿಗೆ ಏನ್ ಮಾಡಿದ್ರು ಅಂತಂದ್ರೆ ಹೋಗಿ ನೀನೇನ್ ಮಾಡು, ಅವ್ರು ಬಡದ ಬಂದ್ಬಿಡು ಹೊಲ್ಲ ವಿಷಯ. ಮತ್ ಯಾರು ಅಂದ್ರಯ್ಯ, ಯಾರು ಸ್ವಾಮಿ, ಇವ್ರು ಏನ್ ಮಾಡಿದ್ರು ಹೊಲ್ಲ ವಿಷಯ ಆಗಿ ಸಿದ್ಧಾರೂಢರು ಯಾವ ಚಿದ್ಗಣಾನಂದ ಕಟ್ಟೆಯ ಮೇಲೆ ಎಲ್ಲರೂ ಹೋದ ಮೇಲೆ ಜ್ಞಾನಾಸಕ್ತವಾಗಿ ಕುಳಿತಿರ್ತಕ್ಕಂಥ
ಸಿದ್ಧರನ್ನ ಏನ್ ಮಾಡಿದ ಅಂತಂದ್ರೆ ಏನ್ ಮಾಡಿದ, ಅಧಿಕಾರಯುಕ್ತನಾಗಿ ಅಹಂಕಾರಯುಕ್ತನಾಗಿ ಸಿದ್ಧರನ್ನ ಕೆಳಗುವುದು ಸುಮ್ಮನೆ ತೋರಿಸಿದ್ದವರು. ಯಾಕಂದ್ರೆ ತನ್ನ ಕಾಲೊಳಗಿಂದ ತಕ್ಕೊಂಡ ಇದನ್ನ ಹೇಳಕ್ಕೆ ತಕ್ಕೊಂಡು ತೆಲಿ ಮೇಲೆ ಇಟ್ಟು ಹೇಳ್ತಾ ಇದ್ದಾನೆ, ಇದು ಅಗಡ್ಯಾಡಿ ಅಕಸ್ಮಾತ್ ಬಿತ್ತು ಅಂದ್ರೆ ನಿಂತ್ಬಿಡುದು. ಯಾವ ಸಿದ್ಧಾರೂಢರು ಒಂದು ಅನ್ಲಿಲ್ಲ ಎರಡು ಅನ್ಲಿಲ್ಲ, ಆದ್ರೆ ಶರೀರ ಎಷ್ಟು ಸುಮ್ಮನೆ ಕುಂತೈತೆ ಅಂದ್ರೂ ಕೂಡ ತನ್ನ ತುಲನಾತ್ಮಕವನ್ನು ಮಾಡುತ್ತದೆ. ಯಾಕಂದ್ರೆ ವಾಯು ಹೊರಗ ಒಳಗೆ ಬರುವುದು, ಶರೀರ ಸ್ವಲ್ಪ ತಾನೇನು ಹೋದಾಡ. ಯಾವಾಗ ತೆಲಿ ಮ್ಯಾಗಿಂದ ಕೆಳಗೆ ಬಿತ್ತು ಬಡದ ನೆಗೆ ಒಗದ ಎದರಲ್ಲಿ ಬೇಕಾದಲ್ಲೆಲ್ಲ ಬಡದ. ಆದ್ರೆ ಯಾಕೆ ಬಡಿಪ್ಪ ನನಗೆ ನಿನಗೆ ಏನು ಅಂತಕ್ಕಂಥದ್ದು ಏನು ಒಂದು ಮಾತಲ್ಲಿ ಎಲ್ಲಿ ಮಠ ಬಡದ, ಬೆಳಗಿನ 4 ಗಂಟೆ ಮಠ ಬಡದ. ಆಮೇಲೆ ಓಂ ನಮಃ ಶಿವಾಯ ಮಂತ್ರ ಉಚ್ಚಾರ ಮಠಕ್ಕೆ ಬರ್ತಕ್ಕಂಥ ಜನರು ಏನ್ ಮಾಡಿದ್ರು ಅಂದ್ರೆ ಉಚ್ಚಾರ ಮಾಡ್ಕೊಂತ ಬರುವಾಗ, ಏ ಅಂದ್ರಯ್ಯ ನನ್ನ ಗುರು ನೀನು, ನನ್ನ ಗುರು ನಿನ್ನ ಬಡಿದು ನನಗೆ ನೋಡಕ್ಕಾಗುದಿಲ್ಲ, ಇನ್ನು ಆ ಮಂದಿ ಬಂತು ಅಂತ ನೀನು ಉಳಿದಿಲ್ಲ. ಅದಕ್ಕೋಸ್ಕರ ಏನ್ ಮಾಡೋದು, ಬೇಗ ಇಲ್ಲಿಂದ ಓಡು. ಯಾರಿಗೆ ಹೇಳ್ತಾರೆ? ಬಡದವ್ರಿಗೆ ಹೇಳ್ತಾರೆ. ಎಂತ ಧೀರತ್ವ ಬೇಕ್ರಿ ಸನ್ಯಾಸಿ. ಬಡದವ್ರು ಹೇಳ್ತಾರೆ ಓಡು. ಆ ಉಸಿರಿನ ಓಡುವಾಗ ಹೋಗುವಾಗ ಏನ್ ಬಿಟ್ಟ ಅಂತಂದ್ರೆ ಒಂದು ಕಾಲೊಳಗಿನ ಗೂಡು ಬಿಟ್ಟು ಹೊಂಟಿದ್ದ. ಸಿದ್ಧಾರೂಢರನ್ನು ಎತ್ತುಕೊಂಡು ಏ ಗುರುವೇ ನಿಲ್ಲೋ, ಕತ್ತಲ್ದಾಗ ಓಡಿ ಹೋಗು, ಮುಳ್ಳಿಗಿನ ತುಳಿದು ಅದು ನನಗೂ ಆಗ್ತದೆ ಹಾಕೊಂಡು ಹೋಗುವ. ಆ ರೀತಿ ಸಿದ್ಧಾರೂಢರಷ್ಟು ಬಡದು ಎಲ್ಲಾ ಮಾಡಿದಾಗ ಈ ಮಂದಿ ಬಂತು. ಯಾರು? ಈ ಪೂಜಾ ಪುರಸ್ಕಾರ ಶಾಸ್ತ್ರವನ್ನು ಕೇಳತಕ್ಕಂಥ ಬಂದು ನೋಡ್ತಾ ಇದ್ದಾರೆ. ತಲೆ ಹೊಡೆದೈತಿ, ಮೈಯಲ್ಲಿ ಅಲ್ಲಿ ರಕ್ತ, ಈ ಕಾಲು ಕೆತ್ತೇವ, ಮೊಣಕಾಲು ಕೆತ್ತೇವ, ಎಲ್ಲಿ ಬೇಕಾಗಿ ರಕ್ತ ಬರ್ತದ. ಸಿದ್ಧಾರೂಢರು ಮಾತ್ರ ಏನಾಗಿದ್ರು, ಹಸನ್ಮುಖಿಯಾಗಿ ಕುಂತಿದ್ರು. ನೋವಿನ ಬಾಧೆ ಅವರ ಮುಖದಲ್ಲಿ ಇಲ್ಲ. ನೋವಿನ ಬಾಧೆ ಆಗಿತ್ತು ಹೆಂಗಾಗ್ತದ, ಮುಖ ಕುಗ್ಗುತ್ತದ. ಆದ್ರೆ ಸಿದ್ಧಾರೂಢರ ಮುಖ ಹೇಗಿತ್ತು ಅಂತಂದ್ರೆ ಉಲ್ಲಾಸದ. ಬಂದು ನೋಡಿದ್ರೆ ಅವರು, ಯಪ್ಪ ಯಾರು ಬಿಡೋದಾರ ನಿನ್ನ, ಯಾವ ರೀತಿಯಾಗಿ ಬಿಡೋದಾರ ನಿನ್ನ, ಹೆಂಗ ಬಿಡುದು, ಯಾರು ಬಿಡುದು? ಯಾರು ಬಿಡಲಿಲ್ಲ, ನನ್ನ ಪ್ರಾರಬ್ಧ ನನ್ನ ಬಡಿಸದ. ನಾನು ಪ್ರಾರಬ್ಧ ನನಗೆ ಏನಾಗೈತಿ ಅಂತ ಪ್ರಾರಬ್ಧವನ್ನು ಉಣ್ಣಲೇಬೇಕು. ನಾನು ರಾಜನಿರಲಿ, ರಂಕನಿರಲಿ, ಸಾಧು ಇರಲಿ, ಬೇಕನಿರಲಿ, ಏನ್ ಮಾಡಬೇಕಾಗಿದೆ? ಪ್ರಾರಬ್ಧವನ್ನು ಉಣ್ಣತಿರ್ಬೇಕು. ಆ ಪ್ರಾರಬ್ಧವನ್ನು ನಾವು ಉಳ್ಕೊಂಡಿವು ಅಂತಂದ್ರೆ ಮತ್ತದಕ್ಕಾಗಿ ನಾವು ಪುನರಪಿ ಜನನ ಪುನರಪಿ ಮರಣ ಈ ಸಂಸಾರೆ ಕರು ದುಸ್ತಾರೆ ಹುಟ್ಟಿ ಹುಟ್ಟಿ ಮಾಡಿ ಬರುವುದಾಗ್ತದೆ. ಅದಕ್ಕೋಸ್ಕರವಾಗಿ ಅವ್ರು ಯಾರು ಬರೋದಾಗ್ತದೆ? ಪ್ರಾರಬ್ಧವನ್ನು ನಾನು ಉಂಡೇನಿ. ಈಗ ನೀವೇನ್ ಮಾಡ್ಬೇಕು ಅದನ್ನ ಮಾಡಿ. ಏನ್ ಮಾಡಿದ್ರು ಅಂತಂದ್ರೆ ಅವ್ರಿಗೆಲ್ಲ ವಿಚಾರವನ್ನು ಮಾಡ್ತಾ ಇದ್ರು. ನಾವು ಕೂಡಿಸ್ತಾ ಇದ್ದಾರೆ, ಎದ್ದುಕೊಂಡು ಹೋಗಿ ಆ ಮ್ಯಾಲ ಕೂಡಿಸಿ ಪೂಜಾ ಪುರಸ್ಕಾರಾದಿಗಳನ್ನು ಏನ್ ಮಾಡಿದ್ರು ಅಂತಂದ್ರೆ ನಡೆಸಿದ್ರು. ಕೆಲವು ಮಂದಿ ಏನಂದ್ರು, ಇಲ್ಲಿ ಇಟ್ಕೊಳ್ಬೇಡ, ಇಲ್ಲಿ ಇಟ್ಕೊಳ್ಬೇಡ, ನಾ ಇದನ್ನ ಬಿಟ್ಟು ಎಲ್ಲಿ ಹೋಗುವುದಿಲ್ಲ. ಅವಾಗ ಅದೆಲ್ಲ ಹಿರಿಯರು ಪೂಜಾ ಮುಗಿಸಿ ಒಂದು ನಿರ್ಣಯ ಮಾಡಿದ್ರು. ಏನು, ನಾವು ನಮ್ಮ ಕೆಲಸ ಮುಗಿದ್ರೆ ಮನೆಗೆ ಹೋಗ್ತೀವಿ, ಅಪ್ಪಗಳು ಒಬ್ಬರೇ ಇರ್ತಾರೆ. ಈ ದುಷ್ಟ ಜನ ಬಂದು ಹಿಂಗ ಮಾಡ್ತಾರ ಅಂತಂದಾಗ ನಾವು ಈ ಬಂದ ಮನೆ ಇದನ್ನ ಮಾಡ್ತೇವಲ್ಲ ಹೊರತಾಗಿ ರಾತ್ರಿ ಅವು ಕೂಡಿ ಇರ್ಬೇಕು ಅನ್ನತಕ್ಕಂಥ ಪ್ರಜ್ಞೆ ನಮಗಿಲ್ಲಲ್ಲ. ಆಗ ಬಸವಣ್ಣಪ್ಪಂದ ನಾನು ನಿಂದಿರ್ತೀನಿ, ನಾನು ಇನ್ಮ್ಯಾಗಿಂದ ಏನ್ ಮಾಡ್ತೇನೆ ಅಂತಂದ್ರೆ ಸಿದ್ಧಾರೂಢರ ಸೇವೆಯನ್ನು ಮಾಡ್ತಾ ನಾನು ಇಲ್ಲೇ ಇರ್ತಾ ಇದ್ದೇನೆ. ಎಲ್ಲರಿಗೂ ಸಂತೋಷ. ನಮ್ಮಪ್ಪನ ಏನಾಗ್ತಾನ, ಜ್ವಾಜ್ಞೆ ಆಗ್ತಾನೆ. ನಮ್ಮಪ್ಪನ ಸೇವಾ ನಡೀತದಲ್ಲ ಅಂತೇಳಿ ಏನ್ ಮಾಡಿದ್ರು ಅಂತಂದ್ರೆ ಅವ್ರನ್ನ ಅಲ್ಲಿ ಇಟ್ಕೊಂಡು ಅವ ಅಲ್ಲಿ ಉಳ್ಕೊಂಡ. ಮುಂದೆ ಏನಾಯ್ತು, ಕೆಲವು ದಿನ ಹೋದ ಮೇಲೆ ಯಾವ ಉಜ್ಜಯಿನಿ ಏನಂತ ಹೆಸರು, ಉಜ್ಜನ್ನವ್ರ ಭೀಮಪ್ಪ ಹೆಂಡತಿ ಕರ್ಕೊಂಡು ಬಂದ್ ಏನ್ ಮಾಡಿದ ಅಂದ್ರೆ ಆರಾಮ್ ಕುಂತಿದ್ದು. ಬಂದ್ ನಮಸ್ಕಾರ ಮಾಡಿದ್ದೆ. ಬಾ ಯಾಕೆ ಇಲ್ಲಪ್ಪ, ನನಗಾಗಲ್ಲ, ನನ್ನ ಹೆಂಡತಿ ಏನ್ ಮಾಡಾಕತ್ತಾಳ ಅಂತಂದ್ರೆ, ನಮ್ಮ ಹೆಣ್ಮಕ್ಳು ಅಥವಾ ನನ್ನ ಹೆಂಡತಿ ಏನ್ ಮಾಡಾಕತ್ತಾಳ ಅಂತಂದ್ರೆ ಅಳ್ತಾ ಇದ್ದಾಳೆ. ಮೊಸರು ಇಲ್ಲದ ಊಟ, ಕೆಸರು ಇಲ್ಲದ ಗದ್ದೆ, ಬಸರಾಗದವಳ ಬಾಳೆವು
ಬೇಸಿಗೆ ಬಿಸಿಲು ಕಾದಂತೆ ಸರ್ವ. ಏನು ಮೊಸರು ಇಲ್ಲದ ಊಟ, ಕೆಸರು ಇಲ್ಲದ ಗದ್ದೆ, ಭತ್ತ ಎಲ್ಲಿಸ್ತಾರೆ ಹೋಗಿ ಬುಡದಾಗ ಕಲ್ಲು ಎಣಿಸ್ತಾರೆ. ಇಲ್ಲದ ಗದ್ದೆ, ಬಸರಾಗದವಳ ಬಾಳೆವು, ಬೇಸಿಗೆ ಬಿಸಿಲು ಕಾದಂತೆ ಸರ್ವ. ಕೆಲವು ಮಂದಿ ಏನಂತಂದ್ರೆ ಮಕ್ಕಳ ಆಗದೇ ಇರುವುದರಿಂದ ಅವ್ರಿಗೆ ಏನ್ ಬರ್ತದ ಬಂಜೆ. ಅವ್ರ ಕೈಯಾಗ ಮಕ್ಕಳನ್ನ ಕೊಡುದಿಲ್ರಿ, ಬಂಜಿ ನೀನ್ ಎತ್ಕೊಂಡಿ. ಮಕ್ಕಳ ಆಗ್ಲಿ ಆಗದೆ ಇರ್ಲಿ, ಆಗ ನೀವು ಒಂದು ಹೇಳ್ತೀನಿ, ನೀವು ಮಕ್ಕಳಾಗ ಕಲೀರಿ. ಮಕ್ಕ ಅಪುತ್ರಶ್ಯ ಗತಿರ್ನಾಸ್ತಿ, ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ ಅಂತ ಶ್ರುತಿ ಹೇಳ್ತದಲ್ಲ. ಮಕ್ಕಳಿಲ್ಲದವರಿಗೆ ಮೋಕ್ಷವಲ್ಲ, ಮಕ್ಕಳಾಗದವರಿಗೆ ಮೋಕ್ಷ. ಮಕ್ಕಳಾಗದೇ ಇದ್ದವರಿಗೆ ಮೋಕ್ಷ ಆಗುವುದಿಲ್ಲ. ಆಗ ಮಕ್ಕಳಾಗಬೇಕು ಯಾರಿಗೆ? ಗುರುವಿಗೆ ಮಕ್ಕಳಾಗುವುದಕ್ಕೆ ಏನಾಗ್ತದೆ? ಮೋಕ್ಷ ಆಗ್ತದೆ. ಅದಕ್ಕೆ ಅದು ಕೂಡ ಲೌಕಿಕದಲ್ಲಿ ಏನು ಅಂತಂದ್ರೆ, ಏನು ಮಕ್ಕಳಿಲ್ಲ ಅಂತ ಕೆಲವು ಮಂದಿ ಮೂಗು ಮುರಿತಾರೆ, ಏನೇನೋ ಅಂತಿರ್ತಾರೆ. ಆ ತಾಯಿಗೆ ಎಷ್ಟು ಸಂಕ ಆಗಬಾರ್ದು. ಎಲ್ಲಾ ಕಡೆ ಇದ್ದದ್ದನ್ನೇ ಎಲ್ಲ ಊರಲ್ಲಿ ಎಲ್ಲ ಗ್ರಾಮದಲ್ಲಿ ಪಡ್ಕೊಳ್ಳಕ್ ಸಾಧ್ಯದ ಆದ ನಂಬಿಕೆ ನಿಮ್ಮಲ್ಲಿ ಇರಬೇಕು. ಪಡಿಲಿಕ್ಕೆ ಆಗ್ತದೆ. ಆದ್ರೆ ಏನು ಅಂತಂದ್ರೆ ಪ್ರಾರಬ್ಧದಲ್ಲಿ 3 ತರ. ಒಂದು ಪ್ರಾರಬ್ಧ, ಮಂದ ಪ್ರಾರಬ್ಧ, ತೀವ್ರ ಪ್ರಾರಬ್ಧ. ತಲೆಯಾಗ ಮಕ್ಕಳಾಗದೆ ಇದ್ದವ್ರು ತಲೆಯಾಗಿ ನಿಂತ್ಕೊಳಕ್ ಹೋಗ್ಬೇಡ್ರಿ. ಪ್ರಾರಬ್ಧ ಇದು ಪ್ರಾರಬ್ಧ, ಮಂದ ಪ್ರಾರಬ್ಧ, ತೀವ್ರ ಪ್ರಾರಬ್ಧ. ಇದು ಪ್ರಾರಬ್ಧದಲ್ಲಿ ಮಕ್ಕಳು ಏನಂದ್ರೆ ಆಗುವಂತ ಸಂದರ್ಭ ಆಗ್ತದೆ. ಇನ್ನು ಮಂದ ಪ್ರಾರಬ್ಧ ಒಂದಿನ ಆಗದೆ ಇದ್ದ ಸಂದರ್ಭದಲ್ಲಿ ಯಾರೋ ಗುರುವಿನಂತೋ ಅಥವಾ ಮತ್ತೊಂದು ಯಾವುದೋ ಮುಖದಿಂದ ಮಕ್ಕಳಾಗ್ತಾರೆ. ತೀವ್ರ ಪ್ರಾರಬ್ಧ ತೀವ್ರ ಇತ್ತು ಅಂತಂದ್ರೆ ಮಕ್ಕಳ ಆಗದೆ ಇರ್ತಕ್ಕಂಥದ್ದು ತೀವ್ರ ಪ್ರಾರಬ್ಧ ಇತ್ತು ಅಂತಂದ್ರೆ ಮಕ್ಕಳ ಆಗುವುದಿಲ್ಲ. ಅದಕ್ಕೆ ಚಿಂತೆ ಮಾಡಕ್ ಹೋಗ್ಬೇಡಿ. ಆದ್ರೆ ನೀವು ಮಕ್ಕಳಾಗಲಿ, ಮಕ್ಕಳಾದ್ರೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ನಮ್ ಅಲ್ಲಿ ಒಬ್ಬೊಬ್ಬರ ದೀಪ ಹಚ್ಚಾಕಿಲ್ಲ ಅಂತ ಹೌದಲ್ಲ? ಲೈಟಿಂಗ್ ಕಂಬದ ದೀಪ ಯಾರಿಸ್ತಾರೆ? ಅವಾಗ ದಿನ ಒಂದು 5 ರೂಪಾಯಿ ಕೊಡ್ತೀವಪ್ಪ, ನಮ್ಮ ಮನೆಗೆ ಬಂದು ಬಟನ್ ಹಾಕಂತ ಹಾಕೋದು. ದೀಪ ಯಾವುದು ದೀಪ ಹಚ್ಚಾಕಿಲ್ಲ ಅಂದ್ರೆ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವವರಿಲ್ಲ ಮನೆಯಲ್ಲಿ. ನಾವು ವಾದಿವು ಅಂತಂದ್ರೆ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವವರಿಲ್ಲ, ಸತ್ಕಾರ್ಯವನ್ನು ಮಾಡುವವರಿಲ್ಲ, ಸತ್ಶಾಸ್ತ್ರಗಳನ್ನ ಕೇಳುವವರಿಲ್ಲ, ಸದ್ಗುರುವಿನ ಸನ್ನಿಧಾನಕ್ಕೆ ಹೋಗುವವರಿಲ್ಲ. ಅದಕ್ಕೋಸ್ಕರವಾಗಿ ಜ್ಞಾನ ಜ್ಯೋತಿ ಹಚ್ಚುವಂತ ಹಂಗೆ ಇಲ್ಲಿ ಏನು ಅಂತಂದ್ರೆ ಆ ಉಜ್ಜಯಿನವರ ಭೀಮಪ್ಪ ತನ್ನ ಹೆಂಡತಿಯಾಗಿರ್ತಕ್ಕಂಥ ಲಕ್ಷ್ಮಣನ ಕರ್ಕೊಂಡು ಬರ್ತಾ ಇದ್ದಾನ. ಸಿದ್ಧರ ಸನ್ನಿಧಾನ ಕರ್ಕೊಂಡು ಬಂದು ದೀರ್ಘದಂಡ ನಮಸ್ಕಾರವನ್ನು ಮಾಡಿ, ಅಪ್ಪ ನಮಗ ಮಕ್ಕಳ ಫಲ ಬೇಕು. ಸಿದ್ಧಾರೂಢರು ಒಂದು ಕ್ಷಣ ಸುಮ್ಮನೆ ಕುಂತು ಹೇಳಿದರು, ಕಡಿಮೆ ಆಯುಷ್ಯವುಳ್ಳಂತ ಜ್ಞಾನಯುಕ್ತನಾಗಿರ್ತಕ್ಕಂಥ, ನಿಮ್ಮ ವಂಶವನ್ನು ಉದ್ಧಾರ ಮಾಡತಕ್ಕಂಥ, ನಿಮ್ಮ ವಂಶಕ್ಕೆ ಮುಕ್ತಿಯನ್ನು ಕೊಡತಕ್ಕಂಥ ಜ್ಞಾನಿ ಪುತ್ರ ಬೇಕೋ ಎನ್ನುವ ಶತಾಯಿ ಅಂತಂದ್ರೆ 100 ವರ್ಷ ಬದುಕತಕ್ಕಂಥ, ಅನೇಕ ಹೀನ ಕರ್ಮಗಳನ್ನು ಮಾಡತಕ್ಕಂಥ, ಜನರಿಂದ ಚೀತು ಅನಿಸ್ಕೊಳ್ತಕ್ಕಂಥ ಮಗ ಬೇಕೋ? ಪ್ರಶ್ನೆ ಬಿಟ್ಟು ನೋಡಿ. ಅವಾಗ ಆ ಲಕ್ಷ್ಮಮ್ಮ ಅಂತ ಇದ್ದಾರೆ, ಯಪ್ಪ ಆ ಹೀನ ಬುದ್ಧಿ ಉಳ್ಳಂತ ಮಗನ ತಗೊಂಡು ನಾ ಏನ್ ಮಾಡ್ಲಿ? ಎಷ್ಟು ಮಂದಿ ಮಕ್ಕಳ ದಶೆಯಿಂದ ತಂದೆಗಳು ಸತ್ತಿಲ್ಲ, ತಾಯಿಗಳು ಸತ್ತಿಲ್ಲ. ಯಾಕೆ? ಅವ್ ಬುದ್ಧಿ ಸರಿ ಇಲ್ಲಂತರಿಂದ. ಅದಕ್ಕೆ ಕಡಿಮೆ ಆಯುಷ್ಯ ಇರುವಲ್ಲ, ನನಗೇನು ಅಂತಂದ್ರೆ ಯಾವ ಜ್ಞಾನಯುಕ್ತ ಸರ್ವರಲ್ಲಿ ಪೂಜೆ ಮಾಡತಕ್ಕಂತ ಮಗುವನ್ನೇ ಕೊಡು. ಅವಾಗ ಸಿದ್ಧಾರೂಢರು ನನ್ನ ಮಗ ಅಂತ ಯಾಕೆ ತಿಳ್ಕೋಬಾರ್ದು ನೀವು? ಯಾವ್ದು ನಿದ್ರೆ ಇಲ್ಲಲ್ಲ, ಯಾರು ವಿವೇಕಾನಂದರು ಹೊರದೇಶಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ ಅವರು ಕಾರ್ಯಕ್ರಮ ಮುಗಿಸ್ಕೊಂಡು ಅವರು ಒಂದು ಏನು ಕೊಟ್ಟಿದ್ರು ಅಂತಂದ್ರೆ ಒಂದು ಇರ್ಲಿಕ್ಕೆ ಒಂದು ರೂಮ್ ಕೊಟ್ಟಿದ್ರು. ಅದ ಮೆಟಗಟ್ಟೆ ಹತ್ತಿ ನಾನು ಹೋಗಿ ಅದು ರೂಮ್ನಾಗ
ವಿವೇಕಾನಂದರು ಆ ಕಾರ್ಯಕ್ರಮಕ್ಕೆ ಬಂದ ಕೂಡಲೇನ ಅಲ್ಲಿ ಒಬ್ಬ ಹೆಣ್ಮಗಳು ಏನ್ ಮಾಡಿದ್ರು ಅಂತಂದ್ರೆ ಅವ್ರು ಪಲ್ಲಂಗ್ ಬುಡಕ ಅಡ್ಕೊಂಡು ಕುಂತ್ಬಿಟ್ಟಿದ್ರು ಎಲ್ಲೇ ಕೋಲಿ ಇವ್ರು ಕಾರ್ಯಕ್ರಮ ಮುಗಿಸ್ಕೊಂಡು ಬಂದು ಪ್ರಸಾದ ಮಾಡ್ಕೊಂಡು ಬಂದು ಇನ್ನು ಆ ಕೋಲೆ ಒಳಗೆ ಮಲ್ಕೋಬೇಕಂತ ಕೋಲೆ ಕದ ಹಾಕಿ ಮಲ್ಕೋಬೇಕಂದ್ಬಿಡೋದನ್ನ ಆ ಒಳಗಿನಿಂದ ಹೆಣ್ಮಗಳಿಗೆ ಓ ಸನ್ಯಾಸಿಯವರೇ, ನಿಮ್ಮ ಮ್ಯಾಲ ನನಗೆ ಪ್ರೀತಿ ಆಗ್ಯದ, ನೀವು ನನಗೆ ರತಿ ಸುಖವನ್ನು ಕೊಡಬೇಕು, ಅಷ್ಟ ಅಲ್ಲ ನಿಮ್ಮಂತ ಮಗನ ನಾನು ಹಡಿಬೇಕು ಅಂತ. ನನ್ನಂತ ಮಗ ಬೇಕಲ್ಲ, ಹೌದು ನಿಮ್ಮಂತ ಮಗನ ಬೇಕು ಅಲ್ಲ. ನೀನು ರತಿ ಸುಖ ತಗೊಂಡು ಗರ್ಭಿಣಿಯಾಗಿ 9 ತಿಂಗಳನ್ನು ಹೊತ್ತು ಆಮ್ಯಾಗ ಎಂತ ದುಡ್ತೋ ಎಂತ ಗೊತ್ತಿಲ್ಲ, ಏನು ಕಣ್ಣು ಇರ್ತದೋ ಕಾಲು ಇರ್ತದೋ ಅದು ಗೊತ್ತಿಲ್ಲ, ಅದೇನು ಒಳಗೆ ಕೈ ಹೋಗ್ತದೋ ಹೊರಗೆ ಬರ್ತದೆ ಇದು ಗೊತ್ತಿಲ್ಲ. 9 ತಿಂಗಳು 10 ತಿಂಗಳು 10 ದಿನ ಅದನ್ನು ಕಾಸು ಪಟ್ಟು ಏನು ತೊಂದರೆ ಅನುಭವಿಸೋದಕ್ಕಿಂತ ಈಗ ನಾನು ಅದೇನಲ್ಲ ನಾನ ನಿನ್ನ ಮಗ ಅಂತ ಯಾಕೆ ನನ್ನ ನಂಬಬಾರ್ದು ಅಂತ ತಿಳ್ಕೊಂಡು ಏಕದಮ್ ಖಾಲಿ ಆಕೆಯಲ್ಲಿ ಬಂದಿರತಕ್ಕಂತ ಕಾಮ ಬುದ್ಧಿ, ಕಾಮಾತುರಂ ನ ಭಯಂ ನ ಲಜ್ಜಾ. ಕಾಮ ಆತುರತೆ ಆಯ್ತು ಅಂತಂದ್ರೆ ನಾಚಿಕೆ ಚರ್ಮ ಅದಕ್ಕೆ ಏನೇನು ಇರುವುದು. ಅವಾಗ ವಿವೇಕಾನಂದರ ವಾಣಿಯು ಯಾವಾಗ ಆಕೆ ಅಂತಃಕರಣಕ್ಕೆ ತಟ್ಟಿತೋ ಅವಾಗ ಏನ್ ಮಾಡ ನನ್ನ ಮಗನೇ ತಗೊಂಡು ಎಷ್ಟು ಹಂಗಿಲ್ಲಿ ಸಿದ್ಧಾರೂಢರು ಏನ್ ಮಾಡಿದ್ರು ಅಂತಂದ್ರೆ ನನ್ನ ಮಗ ಅಂತ ಯಾಕೆ ತಿಳ್ಕೋಬಾರ್ದು, ಆತು ನೀನೇ ನನ್ನ ಮಗ ಅಂತ ತಿಳ್ಕೊಂಡು ಮಾರನೇ ದಿವಸ ಏನ್ ಮಾಡಿದ್ರು ಅಂತಂದ್ರೆ ಊರೊಳಗೆ ಹೋಗಿ ಎಲ್ಲರಿಗೂ ಹೇಳಿ ತೊಟ್ಟಿಲನ್ನು ಮಾಡಿಸಿ ಏನ್ ಮಾಡಿದ್ರು ಅಂತಂದ್ರೆ ಎಲ್ಲ ಹೆಣ್ಣು ಮಕ್ಕಳಿಗೆ ಉಡಿ ತುಂಬುವ ಕಾರ್ಯ, ಹೆಸರಿರ್ತಕ್ಕಂಥ ಕಾರ್ಯ ಜೋ ಜೋ ಸಿದ್ಧಾರೂಢೇಶ ಅಂತವ್ರು ಏನ್ ಮಾಡಿದ್ರು ತೊಟ್ಟಲೊಳಗೆ ಹಾಕಿ ಏನ್ ಮಾಡ್ತಾ ಇದ್ದಾರೆ, ಜೋಗುಳವನ್ನು ಹಾಡ್ತಾ ಇದ್ದಾರೆ, ಹೆಸರು ಇಡುತ್ತಾ ಇದ್ದಾರೆ. ಏನಂತ ಇದ್ರು ಅಂತಂದ್ರೆ ಅದೇ ಹೆಸರನ್ನು ಪುನವಾಗಿ ಪುನರಕ್ಕೆ ಮತ್ತೇನ್ ಮಾಡಿದ್ರು ಅಂದ್ರೆ ಹೆಸರಿಟ್ಟು ಎಲ್ಲರೂ ಏನ್ ಮಾಡಿದ್ರು ಸಂತೋಷದಿಂದ ಆ ಯಾವ ಭೀಮಪ್ಪನ ಮನೆಯಲ್ಲಿ ಏನ್ ಮಾಡಿದ್ರು ಪ್ರಸಾದವನ್ನು ಮಾಡಿ ಸಿದ್ಧರಿಗೆ ನಮಸ್ಕರಿಸಿ ಏನ್ ಮಾಡಿದ್ರು. ಅಲ್ಲಿಂದ ಏನಾಯ್ತು ಅಂತಂದ್ರೆ ಸಾಯಂಕಾಲ ಶಾಸ್ತ್ರ ಅವ್ರ ಮನೆ ಪ್ರಾರಂಭ, ಎಲ್ಲಿ ವಿಜಯನಗರ ಮನೆಯೊಳಗೆ ಶಾಸ್ತ್ರ ಚಾಲು. ಬೆಳಗಿನ ಜಾವ ಸಾಯಂಕಾಲ ಅಲ್ಲೇ, ಬೆಳಿಗ್ಗೆ ಸಿದ್ಧಾರೂಢರಲ್ಲಿ. ಈ ರೀತಿಯಾಗಿ ಸಿದ್ಧಾರೂಢರು ಉಜ್ಜನ್ನವರ ಮನೆತನದ ಮಗುವಾಗಿ ಬಂದರು. ಯಾರು ಅಂತಂದ್ರೆ ಜಗದ್ಗುರು ಸಿದ್ಧಾರೂಢರು, ಜಗದ್ಗುರು ಸಿದ್ಧಾರೂಢರು. ಈ ರೀತಿಯಾಗಿರುವಾಗ ಏನಾಯಿತು ಅಂತಂದ್ರೆ ಹೆಸರಿಟ್ಟು ಆನಂದ ಪಟ್ಟು ಎಲ್ಲರೂ ಆನಂದದಿಂದ ಇರುವಾಗ ಏನಾಯಿತು ಅಂತಂದ್ರೆ ಬರಗಾಲ ಬರ್ತಿತ್ತು. ಆ ಸಂದರ್ಭದಲ್ಲಿ ಸಿದ್ಧಾರೂಢರು ಮಠಕ್ಕೆ ಬಂದವರಿಗೆ ಪ್ರಸಾದದ ವ್ಯವಸ್ಥೆ ಇರುತ್ತಪ್ಪ. ಅಲ್ಲಿ ಶ್ರೀಮಂತರು ಏನ್ ಮಾಡಿದ್ರು ದಿನ ಎಲ್ಲರೂ ಒಬ್ಬೊಬ್ರು ಏನು ಪಾಳೆ ಹಾಕೋದು. ಅಲ್ಲಿ ಮಠಕ್ಕೆ ಬರ್ತಕ್ಕಂಥವ್ರು ಯಾರು ದರಿದ್ರರು, ಭಿಕ್ಷುಕರು, ಅನ್ನದಿಂದ ತ್ರಾಸ ಪಟ್ಟಿರ್ತಕ್ಕಂಥವ್ರು, ದುಡಿತಕ್ಕಂಥವ್ರಿಗೆ ದುಡಿಮೆನೂ ಇಲ್ಲ, ಉಣ್ಣಾಕ ಅನ್ನನೂ ಇಲ್ಲ, ಅಂತವರಿಗೆ ಕೂಡ ಏನ್ ಮಾಡಿದ್ರು ಅಂತಂದ್ರೆ ಆ ಗೌರ್ಮೆಂಟ್ ಇರ್ತದಲ್ಲಿ ಏನ್ ಅಂತಾರಂತೆ ರೇಷನ್ ಅಲ್ಲ, ಬಳಿ ಬಂದಾಗ ಇರ್ತಾರೆ ನೋಡ್ಬೇಕು ಹೆಸರು ಬಳಿ ಬಂದು ಊರು ಮುಡಿಗೆ ಅವರೆಲ್ಲ ದಿಕ್ಕ ದಿವಾಳ ಮತ್ತೊಂದ್ ಕಡೆ ಬಂದಾಗ ಅವ್ರಿಗೆ ಏನ್ ಮಾಡ್ತಾರ ಅಂತಂದ್ರೆ ಏನಂದ್ರೆ ಗೆದ್ದಿಗೆ ಹೇಳಿ ದೇಸಾಯ ಹೇಳ್ತಾರ ಗೊತ್ತಿಲ್ಲ, ನಾನು ಗೊತ್ತಾರ ಏನು ಈಸ್ಕೊಡುದಕ್ಕೆ ನೀವೇನ ಹೇಳಿದಲ್ಲ ಆಗ ನಿಮ್ಗೆ ಏನ್ ಹೇಳ್ಬೇಕಾಯ್ತದೆ ನನಗೆ ದೊಡ್ಡ ನೆನಪಾಗೋದಿಲ್ಲ. ನಾನು ನಿಮ್ಗೆ ಅದಕ್ಕೆ ಮೆಚ್ಚಿಕೆಯಿಂದ ಹಂಗ್ ಮಾಡ್ತಾರ. ಹಂಗಾಗಿ ಸಿದ್ಧಾರೂಢರು ಏನ್ ಮಾಡಿದ್ರು ತಮ್ಮ ಮಠದೊಳಗೆ ಎಲ್ಲರಿಗೂ ಅನ್ನ ಪ್ರಸಾದವನ್ನು ನೆರವೇರಿಸಿ ನಡೀತಿ ಎಲ್ಲಾ ಕಡೆಯಿಂದ ಹಳ್ಳಿ ಅವರು ಏನು ತಮ್ಮ ನಡೀತದೆ ಎಲ್ಲರೂ ಅನ್ನ ಪ್ರಸಾದವನ್ನ ಅದ್ರ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ಅಲ್ಲಿ ಮಂದಿ ಬರುವುದಕ್ಕೆ ಏನಾಯ್ತು ಅಂತಂದ್ರೆ ಈ ಇನ್ನೂ ಈ ಮಂದಿಗೆ ಎಲ್ಲಿದೆ ಕೆಟ್ಟ ಆ ಮಂದಿಗೆ ಏನು ಮಾಡಿದ್ರು ಮತ್ತು ಇದು ಬಿಡವಲ್ಲ. ನಾವು ಎಷ್ಟು
ಏನಾಗೈತೆ ಅಂತಂದ್ರೆ ಹೆಚ್ಚಾಗ್ತದಲ್ಲ. ಏನು ಮಾಡಬೇಕು ತಿಳ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ ನಾವು ನಾಟಕ ಮಾಡೋದು ಹೆಂಗ್ ನೋಡು, ಅವರು ಹೆಂಗ್ ಅನ್ನಪ್ರಸ್ಥ ಇರ್ತಾರಲ್ಲ ನಾವು ಅನ್ನಪ್ರಸ್ಥ ಇರ್ತೇವೆ ಅಂತ ಹೋಗುನು. ಅತಿ ವಿನಯಂ ಚೋರ ಲಕ್ಷಣಂ. ಅತಿ ವಿನಯ ಇವ್ರು ಯಾವಾಗ ಹಿಂಗಳು ಊಟ ಇರ್ತಾರೆ ಬಹಳ ನಮಸ್ಕಾರ ಮಾಡೋ ವಿಷಯ ಅಡಾಮುಡಿ ಇದ್ರ ಬಗ್ಗೆ ಚಂದ ಮಾತಾಡ ಯಪ್ಪ 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 ಬೇಡ ಕೆಲಸ ಬೇಡ ಯಾಕ ಹಿಂಗೆ ಸಂಶಯ ಬಂದ ಕೇಳಿ ಈ ಅತಿ ವಿನಯಂ ಚೋರ ಲಕ್ಷಣ. ಅತಿ ವಿನಯದಿಂದ ಇರ್ತಕ್ಕಂಥ ಒಳಗೆ ಏನಂತಂದ್ರೆ ಚೋರ ಲಕ್ಷಣ ಅಂತ. ಹಂಗ 4 ಮಂದಿ ಬಂದ್ರು ಎಲ್ಲಿಗೆ ಸಿದ್ಧಾಶ್ರಮ ಬಂದು ಆರಾಮ ಕೂತಿದ್ರು, ಬಂದು ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿ ಯಪ್ಪ ನಾವು ಕೂಡ ಏನ್ ಮಾಡೇವು ಅಂದ್ರೆ ಗೌರಿ ಮಠದಾಗ ಅನ್ನ ಪ್ರಸ್ತಾ ಇದ್ದೇವು, ಅದಕ್ಕೆ ನಿಮ್ಮ ಆಶೀರ್ವಾದ ಆಗ್ಬೇಕು, ನೀವು ಬಂದು ಏನ್ ಮಾಡ್ಬೇಕು ಅದನ್ನ ಉದ್ಘಾಟನೆ ಮಾಡಬೇಕು. ಆದ್ರೆ ಸಿದ್ಧಾರೂಢರು ಕರಿತಾರಂತಂದು ಅಲ್ಲಿಂದವರು ವಿಷ ಅನ್ನೋದು ಗೊತ್ತಿದ್ರು ಬಿಟ್ಟಿಲ್ಲ. ಈ ಗ್ಲಾಸ್ನ್ಯಾಗ ಹಾಲ ಐದನ್ನು ಕೂಡ ಏನ್ ಮಾಡಿದ್ರು ಅಂತಂದ್ರೆ ಎತ್ತಿ ಕುಡಿದಿರ್ತಕ್ಕಂಥವ್ರು ಆ ಯಾವ 4 ಮಂದಿ ಮೇಲ್ ಬಂದಿದ್ದಲ್ಲ ಅವ್ರು ಕೂಡ ಎಲ್ಲಿ ಹೋದ್ರು ಅಂತಂದ್ರೆ ಆ ಯಾವ ಗೌರಿ ಮಠಕ್ಕೆ ಹೋದ್ರು. ಗೌರಿ ಮಠಕ್ಕೆ 4 ಮಂದಿ ಅಕ್ಕ ಇಕ್ಕ ಕರ್ಕೊಂಡು ಹೋಗಿ ಏನ್ ಮಾಡಿದ್ರು ಅಂದ್ರೆ ಒಳಗೆ ದೂರಿದವರ ಕಡೆ ಅಲ್ಲಿ ಅಷ್ಟು ಮಂದಿ ಒಳಗೆ ಕರ್ಕೊಂಡ್ಬರ್ರಿ ನಾವೆಲ್ಲ ಮಾಡ್ತೀವಿ. ಅವ್ರು ಒಳಗಿದ್ದವ್ರಿಗೆ ಏನಂದ್ರು ಎಲ್ಲೈತು ಪೂಜಾ ಕಾರ್ಯ, ಎಲ್ಲೈತಿ ಪ್ರಸಾದ, ಯಾರು ಇಲ್ಲಲ್ಲ ನಿಮ್ ಕಾರ್ಯ ಎಲ್ಲೈತಿ ಇನ್ನು ಮ್ಯಾಗ ಚಾವಕೈತಂತ ಅಲ್ಲಿ ಸಂಧ್ಯಾಗಿನ ಬಡಿಗೆ ಬಂದು ಮುಂದೆ ನಿಂತು ಇನ್ನು ಬಡಿಬೇಕು ಅಂತ ಬಡಿಗೆ ಎತ್ತಾರ. ಹಿಂದೆ ಒಬ್ಬ ಏನ್ ಮಾಡ್ತಾರ ಹಾವು ಕಚ್ಚಿ ಶಿವ ಸಿದ್ಧಾರೂಢರನ್ನ ಬಡದು ಯಾವಾಗ ಕೈ ಬಿಟ್ಟಲ್ಲ ಒಮ್ಮೆ ಶಿವ ಬಂದ ನೀನು ಬಂದದ್ದ ಅದಕ್ಕೆ ಯಾವುದಕ್ಕಂದ್ರೆ ಜ್ಞಾನವನ್ನ ಹೇಳಲಿ, ನಿನಗೇನೋ ಆತಂಕ ಬಂದು ಕೂಡ ನಾನು ಹಿಂದಿರ್ತೇನೆ ಅಂತ ಮಾತು ಕೊಟ್ಟಿದ್ದೆ. ಹಾಗೆ ಯಾವಾಗ ಇವನು ಬಡಿಬೇಕು ಅಂತ ಬಡಿಗೆ ಎತ್ತಿದ್ರು ಆ ಸಂದರ್ಭದಲ್ಲಿ ಒಬ್ಬಗ ಏನು ಕಡಿತಾರ ಹಾವು ಕಡದ ಬೆತ್ತುಕುಲಿ ಏನು 3 ಮಂದಿ ಕಟ್ಲ ಬೆಳಕಿಲ್ಲ ಕಟ್ಲ ಯಾವ 3 ಮಂದಿ ಒಬ್ಬರಿಗೊಬ್ರು ಹ್ಯಾಕ್ ಕಾಣ್ತಿದ್ರು ಅಂತ ಸಿದ್ಧಾರೂಢರ ಗುರಪ್ಪ ನನಗೆ ಸಿದ್ಧಾರೂಢ ಅಂತ ಕಾಣುದು, ಪುಂಡ್ಲಿಕಪ್ಪ ಗುರಪ್ಪ ಸಿದ್ಧಾರೂಢ ಅಂತ. ಹಂಗೆ ಏನು ಅಂತಂದ್ರೆ ಸಿದ್ಧಾರೂಢರು ಮುಳ್ಯಾಕ ಕುಂತು ಇವ್ರು ಒಬ್ಬರಿಗೊಬ್ರು ಹಂಚಿ ಹೊಡ್ಯಾಕೈತಿ. ಅವ ನಾನು ಮ್ಯಾಗಿನ ಮನೆ ಬಸಪ್ಪೋ ನಾನು ಸಿದ್ಧಾರೂಢ ಸಿದ್ಧಾರೂಢ ಮತ್ತೊಬ್ಬ ಬಂದ ಅವ್ನು ಬಡಿಯವ ಇಲ್ಲೋ ನಾ ತ್ಯಾಗಿನ ಮನೆ ಮಲ್ಲಪ್ಪೋ ಮಲ್ಲಪ್ಪ ನಿನ್ ಸಿದ್ಧಾರೂಢ. ಒಬ್ಬರು ಇಲ್ಲಿ ಸಿದ್ಧಾಶ್ರಮದಾಗ ಏನಾಯ್ತು ಅಂತಂದ್ರೆ ಸಿದ್ಧರು ದೌಡ್ ಬರ್ಲಿಲ್ಲಲ್ಲ, ಅದಕ್ಕೆ ಅಲ್ಲಿ ಭಕ್ತರು ಗೌರಿ ಮಠಕ್ಕೆ ಹೋಗಿ ಬರ್ತೀನಿ ಹೇಳಿ ಹೋಗಿದ್ರಲ್ಲ, ಈ 3 ಮಂದಿ ಬರ್ತಿದ್ದಲ್ಲ ಏನೋ ಎಷ್ಟೋ ಹೋಗಾದ್ರು ಅಂತೇಳಿ ಬಂದು ಹೊರಗೆ ಬರುವ ಆ ಗೌರಿ ಮಠಕ್ಕೆ ಬರುವಾಗ ಆ ಸಿದ್ಧಾರೂಢರ ಭಜನೆಯನ್ನು ಮಾಡ್ತಾ ಬರಾಕತ್ತಿದ್ರು. ಅವ್ರೇನು ಬಡಿಸ್ ತಾವು ಬಡದಾಡಿ ಏನಾಗಿತ್ತಲ್ಲ ಅವ್ರು ಶಬ್ದ ಕೇಳುವ ಜನ ಪಾರಾಗಿ ಹೋಗ್ಬಿಟ್ರು. ಈ ಹಾವು ಬಡಿಸಿದ್ದು ಒಂದು ವ್ಯಕ್ತಿ ಮನೆ ಕೊಡಾಕಲ್ಲ ಅವಾಗ ಬಂದು ಕರ ತೆಗೆದು ಸಿದ್ಧಾರೂಢರು ನೋಡ್ತಾರ, ಯಪ್ಪ ಬಡದ ಇಲ್ಲಪ್ಪ ನನ್ನೇನು ಬಡದ ತಾವು ಬಡದಾಗ ಸಿದ್ಧಾರೂಢ. ಅವಾಗ ಸಿದ್ಧ ಬಾಯಪ್ಪ ನೀನು ಹೋಗ್ಬೇಡಪ್ಪ ಯಾರು ತಂದು ನಾವು ಇರ್ತೇವೆ, ನಾವು ನಿನ್ ಕೂಡ ಬರ್ತೇವೆ, ನೀವು ಯಾಕೆ ಒಬ್ಬರ ಹೋಗ್ತೀವಿ ಇಲ್ಪ ಬಹಳ ಪ್ರೀತಿಯಿಂದ ಕರೆದು ಅವರು ಪ್ರಸಾದ ಉದ್ಘಾಟನೆ ಮಾಡೋದೈತಿ. ನಾವು ಏನು ಅಂತ ಅನ್ನ ಪ್ರಸ್ತಾ ಇರ್ತೇವೆ ಭಾರತಕ್ಕೆ ಬನ್ನಿಪ್ಪ ಹಿಂಗ್ ಮಾಡ್ತಾರೆ ನನಗೇನು ಗೊತ್ತು. ಪಾಪ ಅವ್ರನ್ನ ಕರ್ಕೊಂಡು ಹೋಗ್ರ ಸಿದ್ಧರ ಅಂತಕ್ಕರ ನೋಡ್ರಿ ಹಾವು ಕಡೆ ಬಿದ್ದವನ ಕಡೆ ನೋಡಿದ್ರು ಯಾರವರು ಅವ್ನು ಬೆಳೆಯಕ್ ಬಂದ್ರು ನೋಡ ಅಂತ ಇದ್ದಾರೆ. ನೋಡಪ್ಪ ನಾವು ಹೋಗುದಷ್ಟು ಚಲೋ ಅಲ್ಲ, ಅಲ್ಲಿ ಏನಂತಂದ್ರೆ ಬಿದ್ದಾನ ಹಾವು ಕಡೆ ಅವನ ಉಪಚಾರ ಮಾಡೋಣ ಹಂಗ ಹೋಗುದು ಬೇಡ ಅಂತ ತಿಳ್ಕೊಂಡು ಅವ್ರ ಯಪ್ಪ ನಿನ್ನ ಬೆಳೆಯಕ್ ಬಂದವ್ರು ಅವರು ಆದ್ರೂ ಏನ್ ಮಾಡ್ತಾರ ಅದಕ್ಕೆ ಏನಂದ್ರೆ ದಯಾಮಯ
ಸಿದ್ಧಾರೂಢರು. ಹಾಗೆ ಏನಾಯಿತು ಅಂತಂದ್ರೆ ಅವನನ್ನ ಓಂ ನಮ ಶಿವಾಯ ಅಂತ ವಿಷವೆಲ್ಲವೂ ಇಳಿದು ಎದ್ದು ಕುಂತು ದೀರ್ಘದಂಡ ನಮಸ್ಕಾರವನ್ನು ನಾವು ಜಾತಿ ಮತಾಂತರಾಗಿ ಜಾತಿ ಮತಾಂತರ ಗುರುಗಳ ಮಾತ ಕೇಳಿ ದುಷ್ಟರ ಮಾತ ಕೇಳಿ ದುರ್ವಿಚಾರಿಗಳ ಮಾತ ಕೇಳಿ ನಾವು ನಿನ್ನ ಮೇಲೆ ಏನ್ ಮಾಡಿದ್ವು ಹಲ್ಲೆ ಮಾಡ್ಲಿಕ್ಕೆ ಬಂದೆವು. ನಮ್ದು ತಪ್ಪಾತು ಯಪ್ಪ ತಪ್ಪಾತು, ನಿನ್ನ ಜೀವನದಲ್ಲಿಯೂ ನಿನ್ನ ಪಾದವನ್ನು ಬಿಟ್ಟು ನಾ ಬೇರೆಲ್ಲಿಯೂ ಹೋಗುವುದಿಲ್ಲ ಅಂತ ನಿರ್ಧಾರವನ್ನು ಮಾಡಿದ ಆ ಯಾವ ಭಕ್ತ. ಅವಾಗ ಎಲ್ಲರೂ ಕೂಡ ಅವನು ಕರ್ಕೊಂಡು ಸಿದ್ಧಾರೂಢ ತಮ್ಮ ಆಶ್ರಮಕ್ಕೆ ಬರ್ತಾ ಇದ್ದಾರೆ. ಮುಂದೆ ಏನಾಯ್ತು ಅನ್ನೋದನ್ನ ನಾಳೆ ಬಹಳ ಟೈಮ್ ಹೋಗಿತ್ತು ಮರಬೇಡುವ ಇವಾಗ ನಾಳೆ ನ್ಯೂಸ್ ಮತ್ತೆ ನೋಡುವಂತಂದ್ರೆ ದೌಡ್ ಮುಗಿಸ್ಬಿಟ್ಟು ಯಾವ ಇವತ್ತಿನ ದಿವಸ ತಾಯಂದ್ರೆ ಏನ್ ಮಾಡೋದು ನನಗೂ ಪುರಾಣ ಒಂದು ಸಿಕ್ಕಿಲ್ಲ ಹೋಳಿಗೆ ಮಾಡಿದ್ರು. ಮಣ್ಣಿನ ದಿವಸ ಏನ್ ಮಾಡಿದ್ರು ಶೇಖರ್ ಹೋಳಿಗೆ ಮಾಡಿದ್ರು. ಇವತ್ತಿನ ದಿವಸ ಎಲ್ಲ ತಾಯಿಗಳು ಏನ್ ಮಾಡ್ತಾರೆ ಹೋಳಿಗೆ ಏನ್ ಮಾಡಿದ್ದಾರೆ. ಯಾವ ಈ ಹೋಳಿಗೆ ಅಂತಂದ್ರೆ ನಿಮಗೆ ಹೇಳ್ತೇನೆ, ಹೋಳಿಗೆ ಅಂದ್ರೆ ಬಹಳ ಬೇಕು ಆದ್ರೆ ಏನ್ ಮಾಡ್ಬೇಕು ಆ ದೇವರ ನಮ್ಮ ಕರ್ಮ ಏನ್ ಮಾಡಬೇಕಂತಂದ್ರೆ ಶುಗರು ಹೆಚ್ಚಿನ ಸಾಕ್ತದೆ ಮಠದಾಗ. ಆದ್ರೂ ತಿಂದೇನಂದ್ರೆ ಜಗ್ಗಿ ಹೋಳಿಗೆ ಮಾಡಿ ನಿಮ್ಗೆ ಇಷ್ಟು ಕಣ್ಣು ತಪ್ಪಿಸಿ ತಿನ್ಬೇಕಂತ ಒಳಗ ಆಸೆ ಐತಿ. ಶುಗರ್ ನನಗಿಲ್ಲ ಇಲ್ಲ. ನಾ ಹೇಳ್ತೇನೆ ಪರಿಸ್ಥಿತಿ ಏನೈತಿ ಅಂತಂದ್ರೆ ಹಿಂಗೆಲ್ಲ ಅದ. ಆದ್ರೂ ಕೂಡ ಸಿದ್ಧಾರೂಢರ ಒಂದು ಪುರಾಣದ ನಿಮಿತ್ತವಾಗಿ ಎಲ್ಲ ತಾಯಿಯರು ಕೂಡ ಇವತ್ತಿನ ದಿವಸ ಪ್ರಸಾದ ಸೇವೆಯನ್ನು ಮಾಡಿಸಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಮುಸ್ಲಿಂ ಬಂಧುಗಳು. ಇವತ್ತ ಯಾರು ಅಂತಂದ್ರೆ ಮತ್ತೆ ಅವ್ರು ಏನ್ ಕೆಲಸದವರು ದರ್ಗಾದ ಮಾಡಕ್ ಕೊಟ್ಟಿದ್ದೀವಿ. ಯಾಕೆ ಮಾಡಿದ್ರು? ಎಷ್ಟು ಪ್ರೇಮ ಇಟ್ಟಿಲ್ಲ ನಿಮ್ಮಲ್ಲಿ ಒಬ್ಬರನ್ನೊಬ್ರು ಕಾಕ ಅಣ್ಣ ಮಾಮ ಚಿಕ್ಕವ್ವ ಸುಶಿ ಎಷ್ಟು ಚಂದದಿಂದ ಏನ್ ಮಾಡ್ತೀರಿ ಅಂತಂದ್ರೆ ಪ್ರೀತಿ ಭಾವನೆಯಿಂದ ಮಾತಾಡ್ತಿರಲ್ಲ. ಇಂಥ ಒಂದು ಸನ್ನಿವೇಶವನ್ನ ನಾನು ಕಂಡದ್ದು 2 ಊರು ಅನ್ನತಕ್ಕಂಥದ್ದು ಹೇಳ್ತಾ ಇದ್ದೇನೆ. ಅಲ್ಲಿವರೆಗೂ ಊರಾಗ ಬಹಳ ಮುಸಲ್ಮಾನರು ಬಹಳ ಹಿಂದೂ ಮತ್ತು ಮುಸ್ಲಿಂ ಎರಡೂ. ಅದಕ್ಕೆ ಹಿಂದೂ ಮುಸ್ಲಿಂ ಇವತ್ತಿನ ದಿವಸ ನಮ್ಮ ಸುಳ್ಳ ಗ್ರಾಮದ ಮುಸ್ಲಿಂ ಬಾಂಧವರು ಏನ್ ಮಾಡಿದ್ದಾರೆ, ಇವತ್ತು ಮುಂಜಾನೆ ಪೂಜಾ ಅವರಲ್ಲಿ ಮಾಡಿರ್ತಕ್ಕಂಥ ನಾಷ್ಟ ಯಾರ ಮನ್ಯಾಗ ಊಟ ಮಾಡಿದ್ರೆ ನನಗೆ ಯಾಕಿತ್ತು ಅಂತಂದ್ರೆ ಆ ಕೈಲಾಸದಾಗ ಪಾರ್ವತಿನ ಏನಂತಾರಂತ ಉಪ್ಪಿಟ್ಟು ಮಾಡಿ ಕೊಡ್ತಾರೇನೋ ಅನ್ನುವ ರೀತಿಯಲ್ಲಿ ಸಂತೋಷದಿಂದ ಏನ್ ಮಾಡಿದ್ವಿ ಅಂತಂದ್ರೆ ಪ್ರಸಾದವನ್ನು ಮಾಡಿಸಿದೇವ. ಆದ್ರೂ ಕೂಡ ಈ ಪುರಾಣದ ಎಲ್ಲ ಬರ್ತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ಮುಸ್ಲಿಂ ಬಾಂಧವರು ಹೋಳಿಗೆ ಪ್ರಸಾದವನ್ನು ಮಾಡಿದ್ದಾರೆ. ಅವ್ರಿಗೆ ಏನ್ ಮಾಡ್ಲಿ ಪರಮಾತ್ಮ ಅಲ್ಲ ಏನ್ ಮಾಡ್ಲಿ ಅಂತ ಆಯುಷ್ಯ ಆರೋಗ್ಯ ಭೋಗಭಾಗ್ಯವನ್ನು ಕೊಟ್ಟು ಸದಾ ಅವರನ್ನ ರಕ್ಷಿಸಲಿ ಅಂತ ಹೇಳುತ್ತಾ, ಯಾವಾಗಿದ್ರೂ ಕೂಡ ನಾನು ಬಂದ ಸಂದರ್ಭದಲ್ಲಿ ನೀವು ಒಂದಾಗಿರುವಂತಹ ಭಾಗ್ಯವನ್ನು ನನಗೆ ಕೊಡಿ. ಪುರಾಣದಲ್ಲಿ ಸಿದ್ಧರು ಏನ್ ಮಾಡಿದ್ರು ಅನ್ನೋದನ್ನ
ಆಲಿಸಿದ ಕೇಳಿಕೊಂಡು ಧನ್ಯರಾಗುವಂತ ಹೇಳುತ್ತಾ ಇವತ್ತು ವಿಜಯ ವಿರಾಮ. ಜೈ ಮಂಗಳಂ. ಅದಕ್ಕಿಂತ ಪೂರ್ವದಲ್ಲಿ